कर्तृभ्यो षऋषभ्यो नमो महद्भ्यो नमो गुरुभ्यः हरवो प्रज्ञानकलप्रहितप्रत्यगर्थो ब्रह्मीवाहमस्मि श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं शङ्कराचार्यं केशवं बादरायणं सूत्रभाष्यकृतौ वन्दे श्रीमच्छङ्करभगवत्पूज्यपाद सद्गुरुभ्यो नमः। वन्देदं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहं स्वाहं सम्प्रदायज्ञं संयमेन्द्रं सदाश्रयं सद्गुरुं सच्चिदानन्दं सदाचार्यं समाश्रये। श्री श्री सच्चिदानन्देन्द्र सरस्वती महासद्गुरुभ्यो नमः। अचीः भगवो ब्रह्म किरीटिनं गदिनं चक्रहस्तं इच्छामि त्वां द्रष्टुमहं तथैव येनैव रूपेण चतुर्भुजेन सहस्रबाहो भव विश्वमूर्ते सहस्रभावो भव विश्वमूर्ते। किरीटिनं गदिनं चक्रहस्तमिच्छामि त्वां द्रष्टुमहं तथैव येनैव रूपेण चतुर्भुजेन सहस्रभावो विश्वमूर्ते। किरीटिनं गदिनं चक्रहस्तम् इच्छामि त्वां द्रष्टुम् अहं तथा इव एव। ಗುಣ ನೋಡುದ ಗುಣ ಅಂತ ಏನ್ ಮಾಡ್ತಾರೆ ಹೋಗಲ್ಲ ಇದು ಗುಣ ಹೆಂಗಾಗುತ್ತೆ ಇದು ತಥೈವ ತಥೈವ ಗುಣ ಅಂತನೋ ತಲೆ ಹೋಗಲ್ಲ ಅದು ಅದು ಆ ತಲೆ ಅದು ರಾಕ್ ಒಳಗೆ ಭಯ ನನಗೆ ಬುದ್ಧಿ ಬರೆಸ್ಕೋ ಬರ್ಕೊಡ್ತಾ ನೋಡು ತೇನ ತೇನ ಇವ ರೂಪೇಣ ಇವನಾ ತೇನ ಇವ ಆಯ್ತಾ ಏನಾಯ್ತ ತೇನೇವ ಇವಾಗ ತೇನ ಏವ ಯಾಕಂದ ಗುಣ ಹೌದಾ ಕರೆಕ್ಟ್ ಹೇಳೋ ಗೊತ್ತಾಗಿದೆ ರೂಪೇಣ ಚತುರ್ಭುಜೇನ ಸಹಸ್ರಬಾಹೋ ಭವ ವಿಶ್ವಮೂರ್ತೆ. ಕಿರೀಟನ ನಾಮ ಶಿರೋಭೂಷಣಂ, ತಲೆಗೆ ಹಾಕೊಳ್ಳುವಂತಹ ಒಂದು ಆಭರಣ ಕಿರೀಟ. ಕಿರೀಟ ಉಳ್ಳವನಾಗಿರುವ ಗದಾವಂತನು ಕೌಮುದಿಕಿ ಗದಾ ಖಡ್ಗ, ಕೌಮುದಿಕಿ ಗದೆಯನ್ನು ಇಟ್ಕೊಂಡವನು ಚಕ್ರಹಸ್ತನಾಗಿರ್ತಕ್ಕಂತಹ ಆ ರೂಪದಿಂದಲೇ ನಾನು ನಿನ್ನೊಳಗೆ ಇಷ್ಟಪಡ್ತೀನಿ. ನನ್ನ ಗೆಳೆಯನಾಗಿದ್ದಾಗಿದ್ದಲ್ಲಪ್ಪ, ಶಂಖಚಕ್ರ ಗದಾಪಾಣಿಯಾಗಿ ಚತುರ್ಬಾಹುವಾಗಿ ಅವನು ಹಾಗೈತಿ ಅಲ್ವಾ. ಯಾವಾಗ ಉಟ್ಕೊಂಡ್ರೆ ಹಿಂಸೆ ಅಲ್ವಾ. ಮೊಬೈಲ್ ಕೈ ಹಿಡ್ಕೊಕ್ಕೆ ಬೇಜಾರಪ್ಪ ನಮ್ಗೆ ಯಾವಾಗಲೂ, ಯಾಕಡೆ ಬಿಡ ಅಂತ. ಯಾವಾಗ ಶಂಖಚಕ್ರ ಗದಾಪ ಹಿಡ್ಕೋಬೇಕು ಅಂದ್ರೆ ಅಯ್ಯೋ ಕೈ ಸೋತೋಗುತ್ತೆ ಮಾರ. ಇಲ್ಲ ಸುಂದರ, ನಾಲ್ಕೈ ಬಹಳ ಸುಂದರ ಇದೆ. ಅದು ಒಳ್ಳೆ ಕೋಮಲವಾದಂತ ಕೈ ಅವನಿಗೆ. ಆಗಲ್ವಾ ಮನುಷ್ಯ ಆಗಲ್ವಾ? ಏನಾಗುತ್ತೆ? ಏನಿಯ ಏಲಿಯನ್ನ ಏಲಿಯನ್ನ ಏಡಿಯೋ ಏನಿ ಅದ್ಭುತ. ಕಿರೀಟ ಗದಾ ಚಕ್ರಹಸ್ತ ಇರತಕ್ಕಂತಹ ಪದ್ಮ ಅಥವಾ ಶಂಖ ಇದನ್ನು ಕೊಡಿದಂತಹ ನನ್ನ ಗೆಳೆಯನಾಗಿ ಸುಂದರನಾಗಿದ್ದಂತೆಲ್ಲಪ್ಪ ಕೃಷ್ಣ. ಆ ರೂಪದಿಂದಲೇ ನೀನಿರು, ಅದನ್ನೇ ನೋಡಕ್ ನಾನು ಇಷ್ಟಪಡ್ತೀನಿ. ಆ ರೂಪದಿಂದ ಚತುರ್ಭುಜವಾದ ಆ ರೂಪದಿಂದಲೇ ಹೇ ವಿಶ್ವಮೂರ್ತಿಯೇ, ಸಹಸ್ರಬಾಹುವೇ, ಆ ರೂಪದಿಂದ ಇರಪ್ಪ. ಸಾಕಪ್ಪ, ಉಪಸಂಹಾರ ಮಾಡ್ಕೋ, ನಂಗೆ ನೋಡಕ್ ಆಗ್ತಿಲ್ಲ, ನಾನು ನಡುಗೆ ಹೋಗ್ಬಿಟ್ಟಿದ್ದೀನಿ, ಸಾಕು, ನಿಲ್ಲಿಸು, ಇದನ್ನ ಅಡಗಿಸ್ಕೊಬಿಡು ಅಂತ ಅರ್ಜುನ ಪ್ರಾರ್ಥನೆ ಮಾಡ್ಕೊಂಡ. ಕಿರೀಟಿನಂ ಕಿರೀಟವಂತಂ ತಥಾ ಗಜನಂ ಗದಾವಂತಂ ಚಕ್ರಹಸ್ತಂ ಇಚ್ಛಾಮಿ ತ್ವಾಂ ಪ್ರಾರ್ಥಯೇ ತ್ವಾಂ ದ್ರಷ್ಟುಂ ಅಹಂ ತಥೈವ ಪೂರ್ವವತ ಇತ್ಯರ್ಥ. ವಿಶ್ವಪತ್ರ ಮುಂಚೆ ಇದೆಯಲ್ಲ, ನನ್ನ ಗೆಳೆಯನಾಗಿದ್ಯಲ್ಲ, ಆವಾಗ ಹೇಗಿದ್ಯೋ ಆ ರೀತಿ ಒಳ್ಳೆ ಕಿರೀಟವಂತನು ಗದಾವಂತನು ಕೈ ಚಕ್ರವುಳ್ಳವನಾಗಿಯೂ ಇದ್ದಂತಹ ರೂಪ ಇದೆಯಲ್ಲ, ಆ ರೂಪ ನೋಡೋಕೆ ನಾನು ಇಷ್ಟಪಡ್ತೀನಿ. ನಂಗೆ ಅದು ಬೇಕು, ನನ್ನ ಗೆಳೆಯ ರೂಪ. ನಾನು ಕೃಷ್ಣ ಕಟ್ಕೋಬೇಕು. ಅಯ್ಯೋ ಇದು ಭಯ ಆಗತ್ತಪ್ಪ, ಇದನ್ನು ಬಿಟ್ರೆ ತುಂಬಾ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಬೇಕಾಗತ್ತೆ. ನೀನೆಲ್ಲೋ ನಾನೆಲ್ಲೋ ಆಗ್ತೀನಿ, ನಾನು ಇರುವೆ ಆಗ್ತೀನಿ, ನೀನು ಬೆಟ್ಟ ಆಗ್ಬಿಡ್ತೀಯ. ಆದ್ರೆ ಶಂಖಚಕ್ರ ಗದಾಪಾಡಿಯಾಗಿ ನನ್ನ ಗೆಳೆಯನಾಗಿದ್ರೆ ನಂಗೂ ನಿಂಗೂ ಭಾಯಿ ದೋಸ್ತಿ ಇರುತ್ತೆ. ನಾನು ನಿನ್ನ ಜೊತೆ ಕೈ ಹಿಡ್ಕೊಂಡು ಎಲ್ಲ ಓಡಾಡ್ಬೋದು. ಹಿಂಗಿದ್ಬಿಟ್ರೆ ನಂಗೆ ಹತ್ತ ಬರೋಕ್ಕೂ ಹೋಗಲ್ಲ. ಅಯ್ಯಪ್ಪ ಇಂಥ ಮಹಾನುಭಾವ ಇನ್ನು ಮುಂದೆ ಅವಮಾನ ಮಾಡಲ್ಲ. ಇನ್ನು ಲೋ ಕೃಷ್ಣ, ಏ ಯಾದವ, ಏ ಸಖಾತ್ ಅನ್ನೋಲ್ಲ.
ಅದಕ್ಕೆ ಅದು ತಲೆಗೆ ಬಂತು, ಅದನ್ನ ಅರ್ಥ ಮಾಡ್ಕೊಂಡೆ. ಆದ್ರೆ ಈ ರೀತಿ ನೋಡೋಕೆ ನಂಗೆ ಭಯ ಆಗ್ತಾ ಇದೆ. ಈ ರೀತಿ ಬೇಡ. ನನ್ನ ಕೃಷ್ಣ, ಮುದ್ದು ಕೃಷ್ಣ ಇದ್ದಿಲ್ಲ, ಬಂಗಾರ ಕೃಷ್ಣ, ಆ ರೀತಿ ನೀನು ಇರಪ್ಪ, ಹಿಂಜನಂತೆ ಇದ್ಬಿಡು. ಯತಃ ಏವಂ ತಸ್ಮಾತ್ ಏನೈವ ರೂಪೇಣ ವಸುದೇವ ಪುತ್ರ ರೂಪೇಣ ಚತುರ್ಭುಜೇನ ಸಹಸ್ರಬಾಹೋ ವಾರ್ತಮಾನಿಕೇನ ವಿಶ್ವರೂಪೇಣ. ಯಾವ ಕಾರಣದಿಂದ ನೀನು ಆ ರೂಪದಿಂದ ಅಂದ್ರೆ ಮುಂಚೆ ಇದ್ದ ವಸುದೇವನ ಮಗನಾಗಿದ್ದಾಗಿದ್ದಲ್ಲ, ಆ ರೂಪದವನಾಗಿರು. ಆ ರೀತಿಯಾಗಿ ನೋಡೋಕೆ ಇಷ್ಟಪಡ್ತೀನಿ. ಈಗ ನೀ ಯಾವ ರೀತಿ ಅದೋ ಆ ಚತುರ್ಭುಜ ರೂಪ ಅದು. ಈಗ ಭಾರತ ಸಹಸ್ರಬಾಹುವಾಗಿದೆಯಾ, ವಿಶ್ವರೂಪನಾಗ್ಬಿಟ್ಟಿದ್ಯಾ. ವಿಶ್ವರೂಪನಾಗಿ ಸಹಸ್ರಬಾಹುವಾಗಿ ಜಾವಾ ಪೃಥ್ವಿಯೆಲ್ಲ ವ್ಯಾಪಿಸ್ಕೊಂಡ್ಬಿಟ್ಟಿದೆಯಲ್ಲ. ಅಯ್ಯಪ್ಪ, ಈ ದಿವ್ಯ ರೂಪ ನಂಗೆ ನೋಡೋಕ್ಕಾಗಲ್ಲ, ಇದು ಭಯಂಕರ. ಧಲ್ಲನ್ನು ಹೋಗ್ತಾ ಇದೆ, ತಲ್ಲನ್ನು ಹೋಗ್ಬಿಟ್ಟಿದ್ದೀನಿ, ನಂಗೆ ಆಗಲ್ಲ ಇದು ನೋಡೋಕ್ಕೆ, ಕಷ್ಟ ಆಗ್ತಾ ಇದೆ. ವಸುದೇವ ನಮ್ಮ ಮಾವನ ಮಗ, ನನ್ನ ಮಾವನ ಮಗನ ರೂಪನಾಗಿ 4 ಕೈಯಿಂದ ಕೂಡ್ಕೊಂಡು ಸುಂದರ ಮೂರ್ತಿಯಾಗಿ ಆ ರೀತಿ ಇರೋದಕ್ಕೆ ನಾನು ನೋಡೋಕೆ ಇಷ್ಟಪಡ್ತೀನಿ. ಭವ ವಿಶ್ವಮೂರ್ತೆ, ವಿಶ್ವಮೂರ್ತನಾಗ ಸರ್ವಮೂರ್ತಿಯಾಗಿರುವ ವಿಶ್ವಾತ್ಮನಾಗಿರುವ ಪರಮಾತ್ಮನೇ ಆ ರೂಪದಿಂದ ಇರು. ಆ ರೀತಿ ತೋರ್ಕೋ, ನನಗೆ ಇದು ಬೇಡ. ಉಪಸಂಹೃತ್ಯ ವಿಶ್ವರೂಪಂ ತೇನೈವ ರೂಪೇಣ ಭವ ಇತ್ಯರ್ಥಃ. ವಿಶ್ವ ತೋರಿಸ್ತಾ ಇರೋ ವಿಶ್ವರೂಪವನ್ನ ಅಡಗಿಸಿಕೊಂಡು ಉಪಸಂಹಾರ ಮಾಡಿಕೊಂಡು ಮುಂಚೆ ಇದ್ದಲ್ಲ ಆ ರೂಪದಿಂದಲೇ ಇದ್ಬಿಡು. ಅದೇ ನನಗೆ ಬಹಳ ಇಷ್ಟವಾದ, ಪ್ರಿಯತಮವಾದ, ತುಂಬಾ ಆಪ್ಯಾಯಮಾನವಾದ ರೂಪ, ತುಂಬಾ ನನಗೆ ಮನೋಹರ ಚೇತುಹಾರಿಯಾದ ರೂಪ. ಪೀತಾಂಬರಧಾರಿಯಾಗಿ ಎಷ್ಟು ಚೆನ್ನಾಗಿದೆ ಆ ರೂಪದ ಇರೋದು ಸಾಕು. ಸೌಮ್ಯವಾಗಿ ನಗುತ್ತಾ ಇದೆಯಲ್ಲ ಆ ರೂಪದಿಂದ ನಾನು ಇಷ್ಟಪಡ್ತೀನಿ. ಅದು ಸಂಹಾರ ಮಾಡ್ಕೊಂಡ್ಬಿಡು ಅಂತಂದ. ಅರ್ಜುನಂ ಭೀತಂ ಉಪಲಭ್ಯ ಉಪಸಂಹೃತ್ಯ ವಿಶ್ವರೂಪಂ ಪ್ರಿಯವಚನೇನ ಆಶ್ವಾಸಯನ್ ಭಗವಾನ್ ವಾಚ. ಕಾರುಣ್ಯನ ಹೀಗಿರ್ಬೇಕಪ್ಪ. ಗೊತ್ತಾಯ್ತು ಭಗವಂತನಿಗೆ. ಅರ್ಜುನ ಹೆದರ್ಕೊಂಡ್ಬಿಟ್ಟಿದ್ದಾನೆ. ಭೀತಂ ಅರ್ಜುನ ಹೆದರ್ಕೊಂಡ್ಬಿಟ್ಟಿದ್ದಾನೆ ಅಂತ ಗೊತ್ತು ಮಾಡ್ಕೊಂಡು ತನ್ನ ವಿಶ್ವರೂಪ ತಕ್ಕ ಉಪಸಂಹಾರ ಮಾಡ್ಕೊಂಡ್ಬಿಟ್ಟ, ಅಡಗಿಸ್ಕೊಂಡ್ಬಿಟ್ಟ. ಅಡಗಿಸ್ಬಿಟ್ಟು ಪ್ರಿಯವಾದ ಮಾತು, ಬಂಗಾರ ಭಯ ಆಯ್ತನೋ, ಕಷ್ಟ ಆಯ್ತನೋ, ದುಗುಡ ಆಗ್ತನೋ, ಹೆದರ್ಕೋಬೇಡ ಕಣೋ, ಏನೂ ಆಗಿಲ್ಲ ಕಣೋ ಅಂತೇಳಿ ಪ್ರಿಯವಾದ ಮುದ್ದಾದ ಮಾತಿನಿಂದ ಅರ್ಜುನ ಸಮಾಧಾನಗೊಳಿಸ್ತಾ ಇದ್ದಾನೆ. ನನ್ನ ಗೆಳೆಯ ಕಣೋ, ನನ್ನ ಪ್ರಾಣ ಸ್ನೇಹಿತ ಕಣೋ, ಹೆದರ್ಕೋಬೇಡ ಕಣೋ, ನೀನು ಅಪೇಕ್ಷೆ ಪಟ್ಟಿಲ್ಲ, ಅದಕ್ಕೆ ತೋರಿಸಿದೆ ಅಷ್ಟೇ. ನಾನು ನೀನು ಇನ್ನೊಂದು ಹೆದರಿಸ್ಬೇಕು, ಇದು ಮಾಡ್ಬೇಕು ಅಂತಲ್ಲ, ನಿನ್ಗೆ ಗಾಬರಿ ಆಯ್ತು, ಆದ್ರೆ ಹೆದರ್ಕೋಬೇಡ, ಏನೂ ಆಗಿಲ್ಲ ಅಂತೇಳಿ ಸಮಾಧಾನ ಪಡಿಸುತ್ತಾ, ಪರಮಾತ್ಮನೇ ಸಮಾಧಾನ ಪಡಿಸ್ಬೇಕು. ಏನ್ ಭಾಗ್ಯನ ಅವನಿಗೆ. ಅವ್ನು ಬೆನ್ನು ತರಿಸಿ ತಲೆಯೆಲ್ಲ ತರಿಸಿ ತಲೆ ಮೂಸಿಬಿಟ್ಟು ಅವನೊಂದು ಆಲಿಂಗನೆ ಮಾಡ್ಕೊಂಡು ಬೆನ್ನನ್ನು ಸವರಿ ಕಟ್ಕೊಂಡ್ಬಿಟ್ಟು, ಹೆದರ್ಕೋಬೇಡಪ್ಪ, ಏನು ಆಗಿಲ್ಲ ಕಣೋ ಅರ್ಜುನ, ಏನು ಹೆದರ್ಕೋಬೇಡಪ್ಪ ಅಂತ ಹೇಳಿ ಸಮಾಧಾನ ಪಡಿಸುತ್ತಾ ಶ್ರೀ ಭಗವಂತ ಹೇಳ್ತಾ ಇದ್ದಾನೆ. ಯಾಕೆ ವಸುದೇವ ಪುತ್ರನ ಮಗನಾದ 4 ಕೈಯಿನ ರೂಪದಿಂದ ಆಗ್ಬೇಕು. ವಸುದೇವನ ಮಗನಾದ 4 ತೋಳಿನ ರೂಪದಿಂದ ತೋರಿಕೊಳ್ಳುವ ನಾವು. ಅದೇ ಎಲ್ಲಿದೆ? ಅದೇ ರೂಪದಿಂದ ಎಂದರೆ ಹಾಕಬಹುದು. ಅಂದರೆ ವಾಸುದೇವ ಮಗನ ರೂಪದಿಂದ ನಾವು ಹಾಗೆ ಮಾಡುವ ಹೋಗಿದೆ ಅದು. ಶ್ರೀ ಭಗವಾನ್ ವಾಚ.
ಪ್ರಸನ್ನೇನ ತವ ಅರ್ಜುನೇದಂ ಮಯಾ ಪ್ರಸನ್ನೇನ ತವ ಅರ್ಜುನೇದಂ ರೂಪಂ ಪರಂ ದರ್ಶಿತಮಾತ್ಮಯೋಗಾತ್ ರೂಪಂ ವರಂ ದರ್ಶಿತಮಾತ್ಮಯೋಗಾತ್ ತೇಜೋಮಯಂ ವಿಶ್ವಮನಂತವಾದ್ಯಂ ತೇಜೋಮಯಂ ವಿಶ್ವಮನಂತಮಾದ್ಯಂ ಯನ್ಮೇ ತ್ವದನ್ಯೇನ ನ ದೃಷ್ಟಪೂರ್ವಂ ಯನ್ಮೇ ತ್ವದನ್ಯೇನ ದೃಷ್ಟಪೂರ್ವಂ ಭಗವಾನುವಾಚ ಯಾ ಪ್ರಸನ್ನೇನ ತವ ಅರ್ಜುನೇದಂ ರೂಪಂ ವರಂ ದರ್ಶಿತಮಾತ್ಮಯೋಗಾತ್ ತೇಜೋಮಯಂ ವಿಶ್ವಮನಂತಮಾದ್ಯಂ ಯನ್ಮೇ ತ್ವದನ್ಯೇನ ನ ದೃಷ್ಟಪೂರ್ವಂ ಮಯಾ ಪ್ರಸನ್ನೇನ ತವ ಅರ್ಜುನ ಇದಂ ರೂಪಂ ಪರಂ ದರ್ಶಿತಂ ಆತ್ಮಯೋಗಾತ್ ತೇಜೋಮಯಂ ವಿಶ್ವಂ ಅನಂತಮಾದ್ಯಂ ಅನಂತಂ ಅನಂತಂ ಆದ್ಯಂ ಯತ್ 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 ಮೇ ತ್ವತ್ ಅನ್ಯೇನ ನ ದೃಷ್ಟಪೂರ್ವಂ ಹೇ ಅರ್ಜುನ ಅರ್ಜುನನೇ ಇದಂ ಮಯಾ ಪ್ರಸನ್ನೇನ ದರ್ಶಿತಂ ರೂಪಂ ಇದು ನಾನು ನಿನ್ನ ವಿಷಯಕ್ಕೆ ಪ್ರಸನ್ನನಾಗಿ ತೋರಿಸಿದಂತಹ ರೂಪ ನೀನು ಕೇಳ್ಕೊಂಡಿಲ್ಲೋ ಕೃಷ್ಣ ತೋರಿಸುವಂತ ಮನ್ಯಸೇದಿ ಚಕ್ಯು ಮಯಾ ದ್ರಷ್ಟುಮಿತಿ ಪ್ರಭೋ ಯೋಗೇಶ್ವರ ತತ್ವಮೇ ತ್ವಂ ದರ್ಶಯಾತ್ಮಾನಮ ಹೇಳ್ಕೊಂಡಿಲ್ಲ ಕೇಳ್ಕೊಂಡಿಲ್ಲೋ ಹಾಗಾಗಿ ನೀನು ಕೇಳ್ಕೊಂಡಿದ್ದಕ್ಕೆ ನಿನ್ನ ವಿಷಯಕ್ಕೆ ನಾನು ಪ್ರಸನ್ನನಾದವನಾಗಿ ಈ ಒಂದು ವಿಶ್ವರೂಪವನ್ನು ನಾನು ನಿನಗೆ ತೋರಿಸಿದ್ದೀನಿ. ಇದು ಪರಂ ರೂಪಂ, ಇದು ಅತ್ಯಂತ ಹೆಚ್ಚಿನ ರೂಪ, ಜಗದ ಆದ್ಯ ರೂಪ. ಜಗತ್ತನ್ನು ಸೃಷ್ಟಿ ಮಾಡುವಾಗ ಆರಂಭದಲ್ಲಿ ತೆಗೆದುಕೊಂಡ ವಿಶ್ವರೂಪ ಇದು. ಇದು ಆತ್ಮಯೋಗ, ನನ್ನದೇ ಆಗಿರ್ತಕ್ಕಂತಹ ಅಷ್ಟೈಶ್ವರ್ಯ ಸಿದ್ಧಿ ನನ್ನಲ್ಲಿದೆಯಲ್ಲ. ಯೋಗ ಅಂದ್ರೆ ಮಹಿಮೆ, ನನ್ನಲ್ಲಿರ್ತಕ್ಕಂತಹ ಜ್ಞಾನೇಶ್ವರಿ ಶಕ್ತಿ ಬಲ ವೀರ ತೇಜಸ್ಸುಗಳೆಂಬ ಈ ಗುಣತ್ರಯವನ್ನು ಕೂಡಿಸುವಂತಹ ಒಂದು ಯೋಗ ಶಕ್ತಿಯ ಮಹಾತ್ಮೆಯಿಂದ ಈ ಒಂದು ವಿಶ್ವರೂಪವನ್ನ ನಾನು ನಿನಗೆ ತೋರಿಸಿರುತ್ತೇನೆ. ಈ ರೂಪ ತೇಜೋಮಯವಾದ ರೂಪ, ಅತ್ಯಂತ ಬ್ರಹ್ಮಲೋಕದಲ್ಲಿರ್ತಕ್ಕಂಥ ರೂಪ. ಬ್ರಹ್ಮಲೋಕದಲ್ಲಿರ್ತಕ್ಕಂಥ ಈ ರೀತಿ ತೇಜೋಮಯವಾದ ಶರೀರ, ಇದು ವಿಶ್ವವನ್ನೆಲ್ಲ ಅಡಗಿಸಿಕೊಂಡಂಥದ್ದು. ಇದು ಅನಂತ, ಇದಕ್ಕೆ ತುದಿ ಇಲ್ಲ, ಆದಿ ಇಲ್ಲ, ಮಧ್ಯ ಇಲ್ಲ. ಈ ರೂಪವನ್ನ ನಿನ್ನನ್ನು ಬಿಟ್ರೆ ಇನ್ಯಾರು ಈ ರೀತಿ ನೋಡಿಲ್ಲ. ಬಾಕಿ ನೋಡಿದಾರೆ ಪಾರ್ಶಿಯಲಿ. ನಾರದ ತೋರಿಸಿದ್ದು ಎಷ್ಟೋ ಭಾಗ, ಆ ಸಂಧಿ ಸೇಮೇಲೆ ತೋರಿಸಿದ್ದು ಎಷ್ಟೋ ಭಾಗ. ಇದು ಮಾತ್ರ ವಿರಾಟ್ ರೂಪ. ಈ ರೂಪವನ್ನ ನಿನ್ನ ಹೊರತಾಗಿ ಇನ್ಯಾರು ನೋಡಿಲ್ಲ ಕಣ ಅರ್ಜುನ. ನಿನ್ನ ಒಬ್ಬನಿಗೆ ಇದನ್ನು ನಾನು ಅಂದಮೇಲೆ ಇರತಕ್ಕಂತಹ ಒಂದು ಪ್ರೇಮ, ಒಂದು ವಿಶ್ವಾಸ, ಒಂದು ಅಭಿಮಾನ, ಒಂದು ಆತ್ಮೀಯತೆ, ಒಂದು ಏಕಾತ್ಮತೆ. ಪ್ರಾಣ ಅರ್ಜುನ ಅಂದ್ರೆ ಭಗವಂತನಿಗೆ ಅದು ಎಷ್ಟು ಪ್ರೇಮ ಅಂದ್ರೆ ಇಮ್ಯಾಜ್ ಮಾಡ್ಕೊಳಕ್ಕಾಗಲ್ಲ, ಕಲ್ಪನೆ ಮಾಡ್ಕೊಳಕ್ಕಾಗಲ್ಲ ನಮಗೆ. ಅಷ್ಟು ಪ್ರೇಮ. ರುಕ್ಮಿಣಿಗಾದ್ರು ಕೊಡ್ತೀನಿ ಮಹಾರಾಯ ಅವನಿಗೆ. ನಾನು ರುಕ್ಮಿಣಿಗಾದ್ರು ಕೊಟ್ಬಿಟ್ಟಿದ್ದೀನಿ. ನಾನು ಯಶೋತ್ಥಾಮ ಚಕ್ರ ಕೆಳಗೆ ಬಂದಿದಾಗ, ಅಯ್ಯೋ ಬ್ರಾಹ್ಮಣ ಬರುವ ಈ ಚಕ್ರ ತಗೊಂಡು ಏನ್ ಮಾಡ್ತಾ ಇದ್ದ, ನಿಂಗೆ ಹೊಡಿತೀನಿ ಅಂತ ನಾನು. ಅಯ್ಯೋ ಎಂಥ ಬ್ರಾಹ್ಮಣ ಜನ. ಅವನಿಗೆ ಇದುವರೆಗೆ ಅರ್ಜುನ ಕೇಳಿಲ್ಲ. ಅವನಿಗೆ ನಾನು ಕೇಳದೇ ಇರೋ ಕೊಡದೇ ಇರೋ ವಸ್ತುವೇ ಇಲ್ಲ. ಅದನ್ನ ಕೇಳಿದೆ ನೀನು, ಅದು ತಗೊಂಡು ಹೋದ. ಅಲ್ಲಾಡ್ಸಕ್ ಹೋಗಲಿಲ್ಲ ನನ್ನ, ಎತ್ತೋದಿರ್ರಿ ಚಕ್ರ ಅಲ್ಲಾಡ್ಸಲ್ಲ, ಹಂಗೆ ಹೋದ. ಅಂಥ ಪ್ರೇಮ ಪಾತ್ರ, ಅವನು ಅತ್ಯಂತ ಪ್ರಿಯ ಪಾತ್ರನಾಗಿರ್ತಕ್ಕಂಥ ಮಹಾನುಭಾವ ಅರ್ಜುನ. ಆ ಅರ್ಜುನನಿಗೆ ಈ ಒಂದು ವಿಶ್ವರೂಪವನ್ನು ತೋರಿಸಿದ್ನಲ್ಲ, ಈ ರೂಪವನ್ನ ಹಿಂದ್ಯಾರು ನೋಡಿಲ್ಲ, ಮುಂದ್ಯಾರು ನೋಡೋಲ್ಲೂ ಇಲ್ಲ. ಅದು ಬಿಟ್ರು ನಾನು ನೋಡ್ಕೊಳ್ಳ, ನೀನೇ ಇನ್ನೊಬ್ಬರೇ ತೆರೀಲಿಕ್ಕೆ. ಮಯಾ ಪ್ರಸನ್ನೇನ ಪ್ರಸಾದೋ ನಾಮ ತ್ವಯಿ ಅನುಗ್ರಹ ಬುದ್ಧಿ. ಮಯಾ ಪ್ರಸನ್ನೇನ ಪ್ರಸಾದೋ ನಾಮ ತ್ವಯಿ ಅನುಗ್ರಹ ಬುದ್ಧಿ. ತದ್ವತಾ ಪ್ರಸನ್ನೇನ ತದ್ವತಾ ಪ್ರಸನ್ನೇನ ಮಯಾ ತವ ಹೇ ಅರ್ಜುನ ಇದಂ ಪರಂ ರೂಪಂ ವಿಶ್ವರೂಪಂ ದರ್ಶಿತಂ. ಮಯಾ ತವ ಹೇ ಅರ್ಜುನ ಇದಂ ಪರಂ ರೂಪಂ ವಿಶ್ವರೂಪಂ ದರ್ಶಿತಂ. ಆತ್ಮಯೋಗಾತ್ ಆತ್ಮಯೋಗಾತ್ ಆತ್ಮನಃ ಐಶ್ವರ್ಯಸ್ಯ ಸಾಮರ್ಥ್ಯಾತ್. ಆತ್ಮನಃ ಐಶ್ವರ್ಯಸ್ಯ ಸಾಮರ್ಥ್ಯಾತ್. ಪ್ರಸನ್ನೇನ ಮಯಾನು, ಪ್ರಸನ್ನಗೊಂಡ, ಪ್ರಸನ್ನ ಅತ್ಯಂತ ತಿಳಿಯಾದವನಾದ ನಿನ್ನ ವಿಷಯಕ್ಕೆ ಕಿಂಚಿತ್ತೂ ರಾಗದ್ವೇಷವಿಲ್ಲ, ಕಿಂಚಿತ್ತೂ ಕೋಪತಾಪ ಇಲ್ಲ, ಅಸೂಯೆ ಇಲ್ಲ. ನಿನಗೆ ಒಳ್ಳೇದಾಗಲಿ ಒಂದೇ ಒಂದು ಕಾರಣದಿಂದ. ಪ್ರಸಾದ ಪ್ರಸಾದ ಅಂದ್ರೆ ಏನು ನಾವು ಅಂತೀವಲ್ಲ, ಪ್ರಸಾದ ಕೊಡಿ ಅಂತೀವಲ್ಲ. ಪ್ರಸಾದ ಕೊಡಿಯಿಂದ ಹೂ ಕೊಡ್ತಾರೆ, ಪ್ರಸಾದ ಕೊಡಿಯಿಂದ ತೀರ್ಥ ಕೊಡ್ತಾರೆ, ಇನ್ನೊಂದು ಸಪಾದ ಕೊಡ್ತಾರೆ. ಭಾಷಿಕ ಬೇರೆ ಪ್ರಸಾದ ಅಂದ್ರೆ ಅನುಗ್ರಹ ಬುದ್ಧಿಗೆ ಹೆಸರು. ಪ್ರಸಾದೋ ನಾಮ ಅನುಗ್ರಹ ಬುದ್ಧಿ. ಅವನಿಗೆ ಒಳ್ಳೇದಾಗಲಿ, ಶ್ರೇಯಸ್ಸಾಗಲಿ, ಕೃತಾರ್ಥನಾಗಲಿ ಅನ್ನುವಂತಹ ಒಂದು ಉದ್ದೇಶಕ್ಕೆ ಹೆಸರು ಪ್ರಸಾದ. ಅದನ್ನು ಪ್ರಸಾದೋ ನಾಮ ಕಿಂ ಅನುಗ್ರಹ ಬುದ್ಧಿ. ಅನುಗ್ರಹವಾಗುವುದನ್ನೇನೋ, ಅವನು ಉದ್ಧಾರವಾಗಬೇಕು, ಕೃತಾರ್ಥನಾಗಬೇಕು,
ಅವನ ಇಷ್ಟಾರ್ಥ ಪರಿಪೂರ್ಣ ಕೃತಕೃತ್ಯನಾಗಬೇಕು ಅನ್ನುವಂತಹ ಆ ಕಾನ್ಸೆಪ್ಟ್ ಇದೆಯಲ್ಲ, ಅದಕ್ಕೆ ಅನುಗ್ರಹ ಅಂತ ಹೆಸರು, ಪ್ರಸಾದ ಅಂತ. ಅದು ಪ್ರಸಾದ. ಪ್ರಸಾದ ಕೊಡಿ ಅಂದ್ರೆ ಅನುಗ್ರಹ ಮಾಡಿ ನಿಮಗೆ ಕೃತಕೃತ್ಯತೆ ಅಂತ ತಂದುಕೊಡಿ ಅಂತ ಕೇಳ್ಕೋಬೇಕು. ಅದನ್ನುಳ್ಳವನಾದ ನನ್ನಿಂದ, ಪ್ರಸನ್ನನಾದ ನನ್ನಿಂದ ಇಲ್ಲಿ ಅರ್ಜುನವೇ, ಈ ಒಂದು ರೂಪವು ವಿಶ್ವರೂಪವು ನಿನಗೆ ತೋರಿಸಲ್ಪಟ್ಟಿತು. ಈ ಒಂದು ವಿಶ್ವರೂಪವನ್ನ ನಾನು ನಿನಗೆ ತೋರಿಸಿರುತ್ತೇನೆ. ಇದನ್ನು ನನ್ನ ಆತ್ಮಯೋಗದಿಂದ, ಅಂದ್ರೆ ನನ್ನ ಐಶ್ವರ್ಯದ ಸಾಮರ್ಥ್ಯ ಬಲದಿಂದ, ನನ್ನ ಸ್ವರೂಪವಾಗಿದೆ. ಬೆಂಕಿಗೆ ಬಿಸಿ ಹೇಗೆ ಸ್ವರೂಪವೋ, ಸಕ್ಕರೆಗೆ ಹೇಗೆ ಸಿಹಿ ಸ್ವರೂಪವೋ, ಪರಮೇಶ್ವರಿಗೆ ಜ್ಞಾನೇಶ್ವರ್ಯಾದಿಗಳು ಕರ್ಮ ನಿಮಿತ್ತ ಉಪಾಸನೆ ನಿಮಿತ್ತ ಬಂದಿಲ್ಲ. ದೇವತೆಗಳಿಗೆಲ್ಲ ಬಂದಿದೆ ಜ್ಞಾನೇಶ್ವರ್ಯಾದಿಗಳು, ಅದು ಅವರ ಉಪಾಸನೆ ಕರ್ಮ ನಿಮಿತ್ತವಾಗಿ ಬಂದಿದೆ. ಎಷ್ಟೋ ಪರ್ಸೆಂಟೇಜ್ ಬಂದಿರತ್ತೆ. ಅದೇ ಪರಮಾತ್ಮನಿಗೆ ಸ್ವರೂಪ ಅದು. ಜ್ಞಾನೇಶ್ವರಿ ಶಕ್ತಿ ಬಲಬೀರ ತೇಜಸ್ಸಿನ ಸ್ವರೂಪದವನಿಗೆ ಪರಮಾತ್ಮ, ಪರಮೇಶ್ವರ, ನಾರಾಯಣ ಅಂತ ಹೆಸರು. ಅವನಿಗೆ ಮತ್ತೆ ಇನ್ನೊಂದಿಂದ ಬಂದಿಲ್ಲ. ಬಾಕಿಯವರು ಎಲ್ಲರಿಗೂ ಇನ್ನೊಂದಿಂದ ಬರಬೇಕು. ತುಂಬ ತಪಸ್ ಮಾಡಿ ಜ್ಞಾನವನ್ನು, ಶಕ್ತಿಯನ್ನು, ಐಶ್ವರ್ಯವನ್ನು, ಯೋಗವನ್ನು ಪಡ್ಕೋಬೇಕು. ಪಡ್ಕೊಳ್ಳೋದು ಅವನಿಂದಲೇ. ಗನಿ ಅವನೇ, ಮೂಲ ರೂಪ ಪರಮಾತ್ಮನೇ. ಪರಮಾತ್ಮನಿಂದ ಎಷ್ಟೆಷ್ಟೋ ಒಂದು ಎಳ್ಳು, ಒಂದು ಕಡಲೆಕಾಳು, ಒಂದು ಉದ್ದಿನ ಕಾಳು ತಗೊಳ್ತಾರೆ. ಅದಕ್ಕೆ ಅಯ್ಯೋ ಎಷ್ಟಿದೆ ಅನುಗ್ರಹ. ಏನೂ ಇರಲ್ಲ ಇವರು ಪಡ್ಕೊಂಡಿರೋದು, ಅತ್ಯಲ್ಪದಲ್ಲಿ ಅತ್ಯಲ್ಪ. ಅದಕ್ಕೆ ಕೃತಾರ್ಥ ಬುದ್ಧಿ ಉಂಟಾಗಿರುತ್ತೆ. ಅದೇ ಪರಮಾತ್ಮನಲ್ಲಿ ಅದು ಪರಿಪೂರ್ಣ, ಅದಕ್ಕೆ ಸ್ವರೂಪಕ್ಕೆ ಹೆಸರು. ಅದು ಇನ್ನೊಂದು ಬೆರಕೆನೇ ಇಲ್ಲ ಅಲ್ಲಿ. ಜ್ಞಾನೇಶ್ವರ್ಯ ಶಕ್ತಿ ಬಲವೀರ್ಯ ಸಾಮರ್ಥ್ಯದ ಬಲದಿಂದ ನಾನು ನಿನಗೆ ಈ ಒಂದು ವಿಶ್ವರೂಪವನ್ನು ತೋರಿಸಿರುತ್ತೇನೆ. ಈ ವಿಶ್ವರೂಪ ತೇಜೋಮಯಂ ತೇಜಃಪ್ರಾಯಂ, ತೇಜೋಮಯಂ ತೇಜಃಪ್ರಾಯಂ, ವಿಶ್ವಂ ಸಮಸ್ತಂ ಅನಂತಂ ಅಂತರ್ಹಿತಂ, ವಿಶ್ವಂ ಸಮಸ್ತಂ ಅನಂತಂ ಅಂತರ್ಹಿತಂ, ಆದೋಭವಂ ಆದ್ಯಂ, ಆದೋಭವಂ ಆದ್ಯಂ. ತೇಜೋಮಯವಾದ ರೂಪ ಕಣಪ್ಪ ಅರ್ಜುನ. ಈ ಸೂರ್ಯನು ಇದ್ರ ಮುಂದೆ ಮಂಕಾಗ್ಬಿಡ್ತಾನೆ, ಡಿಮ್ ಆಗ್ಬಿಡ್ತಾನೆ, ಊದ್ಗಡ್ಡಿ ಆಗ್ಬಿಡುತ್ತೆ ಸೂರ್ಯ. ಈ ವಿಶ್ವರೂಪದ ತೇಜಸ್ಸಿನ ಮುಂದೆ ಸೂರ್ಯ ಊದ್ಗಡ್ಡಿ ಆಗ್ಬಿಡ್ತಾನೆ. ಎಂಥ ರೂಪ ಇರಬೇಡ ವಿಶ್ವರೂಪದ ರೂಪ. ತೇಜಪುಂಜ, ತೇಜೋ ರಾಶಿ, ವಿಶ್ವವೂ ಸಮಸ್ತವೂ ತುಂಬಿಕೊಂಡಿರುವಂಥದ್ದು, ಅನಂತವಾದ, ಅಂತರಹಿತ, ತುದಿ ಇಲ್ಲದ್ದು. ಆಕಾಶವೂ ಇದರೊಳಗಿದೆಯಪ್ಪ, ಉಳ್ಕೊ. ಆಕಾಶ ಹಿಡಿದು ಆ ಆಕಾಶವನ್ನು ಮುಚ್ಚೊಳಗೆ ಹಿಡ್ಕೊಂಡು ಹಿಡ್ಕೊಂಡಿದ್ದಾನೆ. ಆದುಭವಂ ಆದ್ಯಂ, ಈ ಜಗತ್ತಿಗೆ ಮೊದಲಿನ ರೂಪ ಇದು, ಮೊದಲಿದ್ದದ್ದಾದ ರೂಪ ಆದ್ಯ. ಈ ಪ್ರಪಂಚ ಪಂಚಭೂತ ಅಂತ ಏನಿದೆ, ಸಾವಜಂಗಮಾತ್ಮಕ ಜಗತ್ತು, ಇದಕ್ಕೆ ಮೂಲ ರೂಪ, ಮೊದಲಿನ ರೂಪ, ಆರಂಭ ಕಾಲ ರೂಪ, ವಿಶ್ವರೂಪ. ಯದ್ರೂಪಂ ಮೇ ಮಮ ರೂಪಂ ಮೇ ಮಮ ತದನ್ಯೇನ ತದನ್ಯೇನ ತ್ವತ್ತಃ ಅನ್ಯೇನ ತ್ವತ್ತಃ ಅನ್ಯೇನ ಕೇನಚಿನ್ನ ದೃಷ್ಟಪೂರ್ವಂ. ಕೇನಚಿನ್ನ ದೃಷ್ಟಪೂರ್ವಂ. ಯಾವ ಈ ನನ್ನ ರೂಪವನ್ನು ಕಾಣುತ್ತಿರುವೆಯೋ, ಈ ರೂಪವನ್ನ ನಿನ್ನನ್ನು ಬಿಟ್ರೆ ನಿನಗಿಂತ ಬೇರೆ ಇನ್ಯಾರು ಕಡೆ, ಇವನು ರಮಾದೇವಿ ಲಕ್ಷ್ಮೀದೇವಿಗೂ ನಾನು ತೋರಿಸಿಲ್ಲ, ಲಕ್ಷ್ಮಿಯೂ ಕಂಡಿಲ್ಲ, ಇವನು ಹಿರಣ್ಯಗರ್ಭ ಬ್ರಹ್ಮ ಕಂಡಿಲ್ಲ, ದೇವಾದಿಗಳು ನೋಡಿಲ್ಲ, ಯಾರು ನೋಡಿಲ್ಲ ಇದನ್ನ. ಏನ್ರಿ ಅನುಗ್ರಹ, ಅನುಗ್ರಹ ಅಂದ್ರೆ ಹೀಗೆ ಮಾಡ್ಬೇಕಪ್ಪ ಅನುಗ್ರಹ. ಎಂಥ ಅನುಗ್ರಹ ಮಾಡ್ಬಿಟ್ಟ ಪರಮಾತ್ಮ ಅರ್ಜುನಿಗೆ. ವಿಶ್ವರೂಪವನ್ನು ಏನು ತಪಸ್ಸು ಮಾಡಿದೇನೆ ನೋಡ್ಬಿಟ್ಟ. ಏನ್ ತಪಸ್ಸು ಮಾಡಲಿಲ್ಲ. ಕೃಷ್ಣ ಸ್ನೇಹ ಇತ್ತು, ಪ್ರೇಮ ಇತ್ತು, ಒಡನಾಟ ಇತ್ತು. ಕೃಷ್ಣ ತೋರಿಸು ಅಂದ್ಬಿಟ್ಟು ತೋರಿಸೇ ಬಿಟ್ಟ. ನಾವು ನೋಡ್ಬೇಕು ಅಂದ್ರೆ ಭಕ್ತಿ ಆತ್ಮರಮ್ಯ ಅಂತ ಭಕ್ತಿ ತಗೋಬೇಕು, ಜಪ ಮಾಡ್ಬೇಕು, ತಪಸ್ಸು ಮಾಡ್ಬೇಕು. ಇವ್ನು ಮಾಡಿದ ಹಿಂದಿನ ಇದರಲ್ಲಿ ಶ್ವೇತದ್ವೀಪದಲ್ಲಿ ನರನಾರಾಯಣ ಒಂದು ದಿವ್ಯ ಸಹಸ್ರ ವರ್ಷಗಳ ತಪಸ್ಸು ಮಾಡಿದ್ದಾನೆ ಅರ್ಜುನ. ಇಬ್ಬರು ನರನಾರಾಯಣರಾಗಿ ತಪಸ್ಸು ಮಾಡಿರುವಂತ ಇದು. ಆ ನರನೇ ಅರ್ಜುನ, ನಾರಾಯಣನೇ ಕೃಷ್ಣ. ನರಂಚೀವ ನರೋತ್ತಮ ನಾರಾಯಣ. ನಿನ್ನಿಗಿಂತ ಬೇರೆ ಇನ್ಯಾರಿಂದಲೂ ಇದು ಹಿಂದೆ ಕಾಣಲ್ಪಟ್ಟಿಲ್ಲ, ಇನ್ಯಾರು ಇದನ್ನು ಕಂಡಿಲ್ಲ, ಯಾರಿಗೂ ನಾನು ಇದನ್ನು ತೋರಿಸಿಲ್ಲ, ಯಾರು ನೋಡೂ ಇಲ್ಲ. ಅಂತ ಲಕ್ಷ್ಮೀದೇವಿಗೂ ಸಿಗದೇ ಇರುವ ಭಾಗ್ಯ ನಮ್ಮ ಅರ್ಜುನ್ ಸಿಕ್ಬಿಡ್ತಲ್ಲಮ್ಮ. ಇದೇನಮ್ಮ ಇದು ಆಶ್ಚರ್ಯ. ರಮಾದೇವಿಗೂ ಇಲ್ಲದ, ಇಂದ್ರಾದಿಗಳಿಗೂ ಇಲ್ಲದ. ಲಕ್ಷ್ಮೀದೇವಿ ಹೆದರ್ಕೋತಾರೆ ಅಂತ ತೋರಿಸ್ಲಿಲ್ಲ, ಅದು ಹೆದರ್ಕೊಳ್ಳಂಗಿತ್ತಲ್ಲ, ಹೆದರ್ಕೋತಾರೆ ಅಂತ ತೋರಿಸ್ಲಿಲ್ಲ ಅಂತ. ಲಕ್ಷ್ಮೀದೇವಿ ತೋರಿಸಿದ್ರೆ ಡೈವರ್ಸ್ ಕೊಟ್ಟು ಓಡೋಗ್ಬಿಡೋರು ಅವಳು. ನಂಗೆ ನಿನ್ ಬೇಡ ಅಂತ ನಾರಾಯಣ್ ಡೈವರ್ಸ್ ಕೊಟ್ಟು ಓಡೋಗ್ಬಿಡ್ತಿದ್ಲು. ಅದಕ್ಕೆ ಅರ್ಜುನ ಇಲ್ಲಿ ನಿಂತಿದ್ರೆ
ಎಲ್ಲಾ ಕಡೆ ಕಣ್ಣು ಹೆಂಗಿರುತ್ತೋ ಅಂತ ಹಂಗೆ ಆದಿ ಇಲ್ಲ, ಅದು ಮುಂಚೆ ಇಲ್ಲ, ಎಂಡ್ ಇಲ್ಲ, ಮಧ್ಯ ಇಲ್ಲ ಅಂದ್ರೆ ಹೆಂಗಿರುತ್ತೆ ಬೇಡ. ಅಲ್ಲಿ ಸಮುದ್ರ ಮಧ್ಯದಲ್ಲಿ ನಿಂತ್ಕೊಂಡು ಸಮುದ್ರ ನೋಡ್ದಂಗಾಗತ್ತೆ ಎಲ್ಲಾ ಕಡೆಯಲ್ಲೂ. ವಾಟರ್ ಇಬ್ಬರಿಗೆ ನನಗೆ. ಆತ್ಮನೋ ಮಮ ರೂಪದರ್ಶನೇನ ಕೃತಾರ್ಥ ಏವ ತ್ವಂ ಸಂವೃತ್ತಃ ಇತಿ ಚೇತಿ ತಸ್ತೌತಿ. ಕೃತಾರ್ಥ ಏವ ತ್ವಂ ಸಂವೃತ್ತಃ ಇತಿ ತತ್ ಸ್ತೌತಿ. ನೋಡಯ್ಯ ಅರ್ಜುನ, ಇಂಥ ನನ್ನ ವಿಶ್ವರೂಪವನ್ನು ನೋಡಿದೆಯಲ್ಲ, ಈ ನೋಡಿದ್ರೆ ನೀನು ಕೃತಾರ್ಥನಾದೆ ಕಣ, ನೀನು ಕೃತಕೃತ್ಯನಾದೆ. ಇಷ್ಟರಿಂದಲೇ ನೀನು ನಿನ್ನ ಚಿತ್ತಶುದ್ಧಿ ಆಯಿತು, ನಿನ್ನೆಲ್ಲ ತಪಸ್ಸು ಫಲಿತವಾಯಿತು, ನಿನ್ನ ಎಲ್ಲ ಇಷ್ಟಾರ್ಥ ಹಿಡಿಯುತ್ತೆ ಅನ್ಕೊಂಡ್ಬಿಡು. ಇದರಿಂದ ನೀನು ಈ ರೂಪವನ್ನು ಕಂಡದ್ರಿಂದ ಕೃತಾರ್ಥನಾದವನೇ ಆಗಿಬಿಟ್ಟೆ. ಇನ್ನು ಇನ್ನೂ ಪಡ್ಕೊಳ್ಬೇಕಾದದ್ದು ಏನೂ ಇಲ್ಲ ಎಂಬುದಾಗಿ ಆ ರೂಪವನ್ನು ಹೊಗಳ್ತಾನೆ ಪರಮಾತ್ಮ. ಎಂಥ ರೂಪ ನೀನು ನೋಡಿದ್ದು ಗೊತ್ತಾ? ನ ವೇದ ಯಜ್ಞಾಧ್ಯಯನೇನ ದಾನೇನ ಚ ಕ್ರಿಯಾಭಿರ್ನ ತಪೋಭಿರುಗ್ರೈಃ. ವೇದ ಯಜ್ಞಾಧ್ಯಯನೈರ್ನ ದಾನೈರ್ನ ಚ ಕ್ರಿಯಾಭಿರ್ನ ತಪೋಭಿರುಗ್ರೈಃ. ಏವಂ ರೂಪಃ ಶಕ್ಯ ಅಹಂ ಲೋಕೆ ದ್ರಷ್ಟುಂ ತ್ವದನ್ಯೇನ ಕುರು ಪ್ರವೀರ. ಏವಂ ರೂಪಃ ಶಕ್ಯ ಅಹಂ ಲೋಕೆ ದ್ರಷ್ಟುಂ ತ್ವದನ್ಯೇನ ಕುರು ಪ್ರವೀರ. ನ ವೇದ ಯಜ್ಞಾಧ್ಯಯನೈರ್ನ ದಾನೈರ್ನ ಚ ಕ್ರಿಯಾಭಿರ್ನ ತಪೋಭಿರುಗ್ರೈಃ. ಏವಂ ರೂಪಃ ಶಕ್ಯ ಅಹಂ ಲೋಕೆ ದ್ರಷ್ಟುಂ ತ್ವದನ್ಯೇನ ಕುರು ಪ್ರವೀರ. ನ ವೇದಯಜ್ಞಾಧ್ಯಯನೈಃ ನ ದಾನೈಃ ನ ಚ ಕ್ರಿಯಾಭಿಃ ನ ತಪೋಭಿಃ ಉಗ್ರೈಃ. ಏವಂ ರೂಪಃ ಒಂದು ಏವಂ ರೂಪಃ ಶಕ್ಯ ಏನು ಶಕ್ಯ ಅಂದ್ಬಿಟ್ರೆ ಕುರಾನ್ ಅದ. ಅಹಂ ನೃಲೋಕೆ ದ್ರಷ್ಟುಂ ತತ್ ಅನ್ಯೇನ ತ್ವದನ್ಯೇನ ಕುರು ಪ್ರವೀರ. ಹೇ ಅರ್ಜುನನೇ, ವೇದ ಯಜ್ಞ ಅಧ್ಯಯನಗಳಿಂದ ಇದನ್ನ ನೋಡುವುದಕ್ಕಾಗೋದಿಲ್ಲ. ವೇದಾಧ್ಯಯನ ಯಜ್ಞಾಧ್ಯಯನ ಇವುಗಳಿಂದಲೂ ನೋಡೋಕ್ಕಾಗಲ್ಲ ಅಂತ. ವೇದ ಯಜ್ಞಾಧ್ಯಯನ ಎರಡಕ್ಕೂ ಅಧ್ಯಯನ ಮಾಡ್ಕೊಂಬಿಡಿ. ವೇದಾಧ್ಯಯನ ಯಜ್ಞಾಧ್ಯಯನದಿಂದಲೂ ಈ ನನ್ನ ರೂಪವನ್ನು ನೋಡೋಕ್ಕಾಗೋದಿಲ್ಲ. ತುಲಾಭಾರ ಬಂಗಾರ ದಾನ ಮಾಡಿದ್ರು ನೋಡೋಕ್ಕಾಗಲ್ಲ. ನದಾನೈಹಿ, ಇನ್ನಷ್ಟು ತೂಕದ ಬಂಗಾರ ತೂಕದ ನಚ ಕ್ರಿಯಾವಿ ಜ್ಯೋತಿಷ್ಠೋಮಾದಿ ಯಜ್ಞಾಗಾದಿನೂ ನೋಡೋಕ್ಕಾಗಲ್ಲ. ಉಗ್ರೈಹಿ ಚಾಂದ್ರಾಣಾದಿ ಉಗ್ರವಾದ ಕಠೋರದ ತಪಸ್ಸು, ಉಪವಾಸ ತಪಸ್ಸು, ಅದರಿಂದಲೂ ಇದನ್ನು ನೋಡೋಕ್ಕಾಗಲ್ಲ. ಈ ಮನುಷ್ಯ ಲೋಕದಲ್ಲಿ ಏವಂ ರೂಪ, ಈ ರೀತಿ ವಿಶ್ವರೂಪದ ರೂಪವನ್ನ, ವಿಶ್ವರೂಪಧರನಾದ ಈ ರೂಪವನ್ನ ನೋಡೋದಕ್ಕೆ ಶಕ್ಯ ಆಗುವುದಿಲ್ಲ. ನಾನು ಶಕ್ಯನಲ್ಲ. ಆದರೆ ಕುರುಪ್ರವೀರ ತ್ವದನ್ಯೇನ ಅನ್ಯೇನ ನಷ್ಟುವಿಗೆ, ನಿನಗಿಂತ ಬೇರೆ ಮತ್ತೊಬ್ಬರಿಂದಲೂ ಯಾರನ್ನೂ ನೋಡೋಕ್ಕಾಗಿಲ್ಲ. ನೀನು ಒಬ್ಬರೇ ಇದನ್ನು ನೋಡಿದವನು, ನಿನಗಿಂತ ಬೇರೆ ಯಾರಿಗೂ ಇದನ್ನು ನೋಡಿಲ್ಲ. ನೋಡು, ಈ ಕಲಿಯುಗದಲ್ಲಿ ಯಾರೋ ನೋಡ್ತಾರೋ ನೋಡ್ಬೇಕು ಅಂಥ ರೂಪವನ್ನ ಆ ರೀತಿ ತಪಸ್ಸು ಮಾಡಿ ಅರ್ಜುನಂತೆ ಆ ತೀವ್ರವಾದ ಏಕಾಗ್ರತೆ ಭಕ್ತಿಯನ್ನು ಇಟ್ಕೊಂಡ್ಬಿಟ್ಟು ತಪಸ್ಸು ಮಾಡಿ 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 ಪರಮೇಶ್ವರ ನಿನ್ನ ಉಗ್ರ ರೂಪವನ್ನ, ದಿವ್ಯ ರೂಪವನ್ನ, ವಿಶ್ವರೂಪವನ್ನು ತೋರಿಸು ಅಂದ್ಬಿಟ್ಟು ಆಮೇಲೆ ಹೇತ್ಕೊಳಕ್ಕೆ ಹೆದ್ಕೊಂಡು ಅಯ್ಯೋ ಯಾತಕ ನೋಡಿ ಅದನ್ನ ಅಲ್ಲೇ ಹೇತ್ಕೊಂಡ್ಬಿಟ್ಟು ರಂಪ ಅದಕ್ಕೆ ಬಂದು ತತ್ವಜ್ಞಾನ ಕೇಳ್ಕೊಂಡ್ರೆ ಮುಕ್ತ ಆಗ್ಬೋದು. ವಿಶ್ವರೂಪ ತೋರಿಸ್ ಉಪಸಂಹಾರ ಮಾಡೋದು ಮತ್ತೆ ಏನು ಒಂದು ಮಿರಾಕಲ್ ಆದಂಗೆ ಆಗುತ್ತೆ, ಏನು ಇರೋದಿಲ್ಲ. ಆಮೇಲೆ ನಾವು ನೋಡ್ತಾ ಇರೋದೇ ವಿಶ್ವರೂಪ ಗುರುಗಳೇ. ಆದ್ರೂ ಭಯ ಆಗ್ತಿಲ್ಲ. ಅಲ್ಲಿ ಭಯ ಆಗತ್ತಲ್ಲ, ಇಲ್ಲಿ ಏನು ಭಯ ಇಲ್ಲಮ್ಮ, ಇಲ್ಲಿ ಪ್ರೆಸಿಡೆಂಟ್ ಇದೆ, ಇದು ಏನು ಯೋಚನೆ ಇಲ್ಲ. ಆಮೇಲೆ ನಮ್ಗೆ ಏನ್ ಬೇಕಂತ ಮಾಡ್ಕೋಬಹುದು. ಅಲ್ಲಿ ಸ್ವಾತಂತ್ರ್ಯವೇ ಇಲ್ಲ ಅರ್ಜುನಿಗೆ. ಯಪ್ಪ ವಿಭಕ್ತಾಣಿತೆ ತ್ವರಮಾಣ ವಿಶಂತಿ ಅದೆಲ್ಲ ನೋಡಕ್ಕಾಗಲ್ಲ. ಇಲ್ಲಿ ಕೇಚಿತ್ ಸಹಸ್ರಬಾಹು ಜೀವ ಹೋಗ್ಬೇಕಾದ್ರೆ ಒಂದಾಡು ಬಂದ್ಬಿಡದ. ಕುರುವಂಶದಲ್ಲಿಯೇ ಅತ್ಯಂತ ಪ್ರವೀರ ಮಹಾ ಸಾಮರ್ಥ್ಯೋಪೇತನಾದವನು ಅದವನು. ನಿನ್ನನ್ಬಿಟ್ಟು ಯಾರು ಇದನ್ನು ನೋಡಿಲ್ಲ ಕಡೆಯ ಅರ್ಜುನ ಅಂದ. ನವೇದ ಯಜ್ಞಾಧ್ಯಯನೈಹಿ ಚತುರ್ನಾಮಪಿ ವೇದಾನಾಮಧ್ಯಯನೈಹಿ ಯಥಾವತ್ ಯಜ್ಞಾಧ್ಯಯನೈಶ್ಚ. ಆ ನಿಯಮದಿಂದ ಎದ್ಕೊಂಡು ಕಾವಿ ವೇಷ್ಟಿ ಮಾಡುವಾಗ ನದಿನ ಊಟ ಮಾಡಿಕೊಂಡು ಪಶುಭೇದ ಪ್ರಾಣದ ಮೇಲೆ ಕುದುರೆ ಹುಲ್ಲು ಹಾಕೊಂಡು ಪ್ರಜಾಪತ್ಯ ಕಾಂಡ ಅಧ್ಯಯನ ಬೇಕಾದ್ರೆ ಸೂರ್ಯೋದಯಸ್ಮಾನ ನೋಡ್ಕೊಳ್ಳೋದೇ ಆಯಾ ಒಂದು ನಿಯಮ ಇದೆಯಲ್ಲ ಒಂದು ಕಾಂಡ ಅಧ್ಯಯನಕ್ಕೆ. ಕಾಂಡೆ ಕಾಂಡೆ ವ್ರತ ಶರ್ಯ ಅಂತ ಸೂತ್ರಕಾರರು ತುಂಬಾ ನಿಯಮ ಹೇಳಿದ್ದಾರೆ. ವೇದಾಧ್ಯಯನಕ್ಕೆ ಅನಧ್ಯದಲ್ಲಿ ಹೇಳ್ಬೇಡ, ಸುಂಟ್ರ ಗಾಳಿ ಬಂದಾಗ ಹೇಳ್ಬೇಡ, ಮಳೆ ಬಂದಾಗ ಹೇಳ್ಬೇಡ, ಇದರಲ್ಲಿ ಇದಾಗಿ ಅಂತಃಶವಂ ಅಂತಃಷ್ಟಾಂಡಾಲಂ ಅಂತ ಹೇಳ್ಬೇಡ.
ಆ ಮನೆ ಬಂದು ಹೇಳ್ಬೇಡ, ಬೇಡ ಅಂತ ಅನ್ಕೊಳ್ಳಿ, ಅದು ಉಲ್ಲಂಘನೆ ಮಾಡಿ ಹೋಗ್ತಾರಲ್ಲ. ದಕ್ಕಲ್ಲ ಹೋಗೋಣ ಅಷ್ಟ, ಅದು ಹೋಗ್ತೀನಿಂದ ಅಷ್ಟ ಗುರುಶಾಪ ತೃಪ್ತಾಗ್ತದೆ, ಹೋಗ್ಬೋದು. ಫಂಕ್ಷನ್ ಇವತ್ತು ಯಜ್ಞಾಧ್ಯಯನಗಳಿಂದ 4 ವೇದಗಳನ್ನ ಅದರ ಪೂರ್ತಿ ರಹಸ್ಯ ಸಮೇತವಾಗಿ ನಿಯಮ ಸಮೇತವಾಗಿ ವೇದಾಧ್ಯಯನ ಮಾಡಿದರೂ ಯಥಾವತ್ತಾಗಿದ್ದು ಶಾಸ್ತ್ರೋಕ್ತ ರೀತಿಯಿಂದ ಗುರುಕುಲದಲ್ಲಿದ್ದು ನಿಯಮ ಇದ್ದು ಬ್ರಹ್ಮಚರ್ಯದಲ್ಲಿದ್ದು ಸತ್ಯ ಅಹಿಂಸೆ ಬ್ರಹ್ಮಚರ್ಯ ಪಾಲನೆ ಮಾಡಿಕೊಂಡು ವೇದಾಧ್ಯಯನ ಮಾಡುದು ವಿಶ್ವರೂಪ ನೋಡೋಕ್ಕಾಗಲ್ಲ. ವೇದ ಗಟ್ಟಾಗತ್ತೆ, ಏನೋ ಸಣ್ಣ ಪುಟ್ಟ ಸಿದ್ಧಿ ಆಗತ್ತೆ, ಸಿದ್ಧಿ ಆಗುತ್ತೆ, ಏನೋ ಇದಾಗುತ್ತೆ ಅಷ್ಟೇ ಹೊರತು ವಿಶ್ವರೂಪ ನೋಡಕ್ಕಲ್ಲ ಆಗಲ್ಲ. ಯದಾಧ್ಯಯನೇರೇವ ಯಜ್ಞಾಧ್ಯಯನಸ್ಯ ಸಿದ್ಧತ್ವಾದ್ ಯಜ್ಞಾಧ್ಯಯನ ಗ್ರಹಣಂ ಯಜ್ಞ ವಿಜ್ಞಾನೋಪಲಕ್ಷಣಾರ್ಥಂ ವೇದಾಧ್ಯಯನದಿಂದ ಯಜ್ಞಾಧ್ಯಯನ ಸೇರ್ಬಿಡೋಣದ್ರಿಂದ ಮತ್ತೆ ಯಜ್ಞಾಧ್ಯಯನವನ್ನು ಬರುವಾಗ ಹೇಳ್ತಾ ಇರೋದ್ರಿಂದ ಇದಕ್ಕೆ ಇದು ಯಜ್ಞಕ್ಕೆ ಸಂಬಂಧಪಟ್ಟ ಉಪಾಸನೆ ಸೇರಿಸ್ಕೊಳ್ಳಿ ಅಂತ ಇದ್ದಾರೆ. ಯಜ್ಞ ವಿಜ್ಞಾನ ಅಂದ್ರೆ ಯಜ್ಞಕ್ಕೆ ಸಂಬಂಧಪಟ್ಟ ಉಪಾಸನೆ, ಉಜ್ಜೀತಾದ್ಯುಪಾಸನೆ, ಕಲನಾಂಗೋಪಾಸನೆ, ಅವುಗಳಿಂದಲೂ ಆಗೋಲ್ಲ. ಪಂಚಾಕ್ಷರ ವಿದ್ಯೆ, ವಿಶ್ವಾಂತರ ವಿದ್ಯೆ ಎಲ್ಲ ಯಜ್ಞಕ್ಕೆ ಸಂಬಂಧಪಟ್ಟಂತ ಉಪಾಸನೆ ಆಯ್ತಲ್ಲ. ಅದು ವೇದಾಧ್ಯಯನದಿಂದ ಯಜ್ಞಾಧ್ಯಯನವು, ಅದು ಯಜ್ಞಾಧ್ಯಯನ ಶ್ರೋತಾಧ್ಯಯನ ಅದು ಸಿದ್ಧಪಡೋಣದ್ರಿಂದ ಇಲ್ಲಿ ಯಜ್ಞಾಧ್ಯಯನ ಬೇರೆ ತೆಗೆದುಕೊಂಡಿರೋದ್ರಿಂದ ಇಲ್ಲಿ ಯಜ್ಞಾಧ್ಯಯನಕ್ಕೆ ಏನು ಅರ್ಥ ಮಾಡ್ಬೇಕು, ಯಜ್ಞ ಸಂಬಂಧಪಟ್ಟ ವಿಜ್ಞಾನ ಅಂತ ಇದೆಯಲ್ಲ ಉಪಾಸನೆ, ಉಜ್ಜೀತಾದ್ಯುಪಾಸನೆ ಇದೆಯಲ್ಲ ಅವುಗಳಿಂದ ಆಗಲ್ಲ. ಪೂರ್ವಮೀಮಾಂಸೆ ಆಯ್ತಲ್ರಿ, ಯಜ್ಞಾಧ್ಯಯನದಲ್ಲಿ ಆಯ್ತಲ್ರಿ. ಅದು ಅಧ್ಯಯನಕ್ಕೆ ಸೇರಿಸ್ಕೊಳ್ತಾರೆ, ಅಧ್ಯಯನ ಮಾಡಿಸ್ತಾರೆ. ಯಜ್ಞ ವಿಜ್ಞಾನ ಅಂದ್ರೆ ಯಜ್ಞ ಸಂಬಂಧಪಟ್ಟ ಉಪಾಸನೆ ತಗೋಬೇಕು. ಆಡ್ಬಿಟ್ಟಿರ ಗುರುಗಳು ಬೇಡ ಅಂದ್ರೆ ಉದ್ಗೀತೋಪಾಸನೆ, ಪಂಚಾಗ್ನಿ ವಿದ್ಯೆ, ವೈಶ್ವಾನರ ಉಪಾಸನೆ ಇದ ಈ ರೂಪ ಆಗಲ್ಲ. ಸತ್ಮೇಲೆ ಲೋಕಾಂತರ ಆಗೋದು ಇಲ್ಲೇ ಆಗ್ಬೇಕಾದ್ರೆ ಆಗಲ್ಲ. ವಿಶ್ವರೂಪೋಪಾಸನೆ ದೇವೋಭೂತ ಅಂದ್ರೆ ಸಾಯೋ ಕೊನೆ ಚರ್ಮ, ಇದು ಚರ್ಮ ಉಚ್ಛ್ವಾಸ, ಅದು ಪ್ರಯೋಜನ ಇಲ್ಲ. ವಿಜ್ಞಾನ ಶಬ್ದಕ್ಕೆ ಉಪಾಸನೆ ಅಂತ ತಗೊಂಡ್ಬಿಟ್ಟು ಯಜ್ಞ ವಿಜ್ಞಾನ ಅಂದ್ರೆ ಯಜ್ಞದ ಉಪಾಸನೆ, ಅವುಗಳಿಂದಲೂ ಕೂಡ ನನ್ನ ಕಾಲ ಉಪಲಕ್ಷೆ ಇದೆಲ್ಲ. ತುಲಾಪುರುಷಾದಿಭಿಃ ತುಲಾಪುರುಷ ದಾನ ಅಂದ್ರೆ ಮನುಷ್ಯ ಎಷ್ಟು ತೂಕವೋ ಅಷ್ಟು ತೂಕದ ಬಂಗಾರ ಇಟ್ಟು ದಾನ ಮಾಡೋದು. ಅವನಿಗೆ ಶಿವಾಜಿ ಮಾಡಿಸಿದಲ್ಲ 58 kg ಇದ್ದಂತೆ. ಶಿವಾಜಿ 24 ವರ್ಷ ಆಯ್ತು ಏನಾಗಿಲ್ಲ ಅಂತ ಹೇಳ್ಬಿಟ್ಟು 58 kg ಬಂಗಾರ ದಾನ ಮಾಡಿದ್ರೆ ಅರ್ಧ ವಯಸ್ಸಲ್ಲಿ ಇಳಿಸ್ಬಿಟ್ಟು ಉಪನಯನ ಮಾಡಿದ್ರು ಸಮರ್ಥ ರಾಮದಾಸ್. ತುಲಾಪುರುಷ ದಾನ ಶಿವಾಜಿಗೆ ದೇಶ ಕಟ್ಟೋ ಇದರಲ್ಲಿ ಉಪನಯನ ಮಾಡ್ಕೊಳಕ್ಕೆ ಟೈಮ್ ಆಗಲಿಲ್ಲ. ಉಪನಯನ ಎಲ್ಲ ಆಯ್ತು, ಉಪನಯನ ಆಗಿಲ್ಲ, ಉಪನಯನ ಮಾಡ್ಬೇಕು. ಸಮರ್ಥ ರಾಮದಾಸ್ರು ವಯಸ್ಸು ಮೀರಿ ಬಿಟ್ಟಿದೆಲ್ಲ ಏನ್ ಮಾಡೋದು ಅಂತ ಕೆಲಸ ಮಾಡೋದು. ನಿನ್ ತೂಕದಷ್ಟು ಬಂಗಾರವನ್ನ ಅಗ್ನಿಹೋತ್ರಗಳಿಗೆ 2 ಸಾವಿರನ್ನು, ವೇದಾಧ್ಯಯನ ಮಾಡೋದು 1 ಸಾವಿರ ಎಲ್ಲ ಅಡಿ ಕರ್ನಾಟಕ, ತಮಿಳುನಾಡು, ಮಹಾರಾಷ್ಟ್ರ, ಆಂಧ್ರ 4 ರಾಷ್ಟ್ರಕ್ಕೆ ಹಂಚಿದ್ದಾರೆ 58 kg ಬಂಗಾರ. ಬರೀ ವೇದಾಧ್ಯಯನ ಮಾಡಿದ್ರೆ ಕೇವಲ ಪೂರ್ಣ ವೇದಾಧ್ಯಯನ ಕ್ರಮಾಂತ ಅಧ್ಯಯನ ಮಾಡಿದ್ರೆ 1 ಸಾವಿರ 8 ಗ್ರಾಮ್ ಬಂಗಾರ. ಅಗ್ನಿಹೋತ್ರ ಇಟ್ಕೊಂಡ್ರೆ 2 16 ಗ್ರಾಮು 20 ಗ್ರಾಮು. ನಮ್ಮೂರಿಗೂ 2-3 ಬಂದಿರ್ತಂತೆ. ಆದ್ರೆ ತಗೊಂಡು ಒಬ್ರು ಹೆಂಡತಿಗೆ ಒಂದು ಬಳೆ ಮಾಡಿಸಿದಂತೆ. ಬಳೆ ಮಾಡಿದ್ರೆ 2 ತಿಂಗಳು ಹೆಂಡತಿ ಸತ್ತು ಹೋದಂತೆ. ಒಬ್ಬರಿಗೆ ಉಪನಯನ ಮಾಡಿದಂತೆ, ಮಗನಿಗೆ ಉಪನಯನ ಮಾಡಿ ದುಡ್ಡು ಬಂತು ಅಂತ ಒಟ್ಟುವೆ ಸತ್ತು ಹೋಗ್ಬಿಟ್ಟಂತೆ ಹಾವು ಕಚ್ಚಿ. ದಕ್ಕಲೇ ಇಲ್ಲ ಆ ದುಡ್ಡು. ಗೋಕರ್ಣದವ್ರಿಗೆಲ್ಲ ದಕ್ತು. ಕೇಳಿದ್ರೆ ಚರ್ಚೆ ಆಯ್ತು ಅಂದ್ರೆ ಯಾಕೆ ಹೀಗಾಯ್ತು ಅಂತ. ಇಲ್ಲ, ಅವ್ರಿಗೆಲ್ಲ ಬೇರೆ ವೃತ್ತಿ ಇಲ್ಲ, ಹಾಗಾಗಿ ಅವ್ರು ದಕ್ತು. ನಿಮ್ಗೆ ತೋಟ ಇರೋದ್ರಿಂದ ನಿಮ್ಗೆ ದಕ್ಕಲಿಲ್ಲ ಅಂದ್ರೆ. ತುಲಾಪುರುಷ ದಾನ ಅಂದ್ರೆ ಆ ಮನುಷ್ಯ ಎಷ್ಟೋ ಅಷ್ಟು ತೂಕದ ಸುಮನ
ಶಕ್ಯ ಅಂದ್ರೆ ಸಾಧ್ಯ ಇಲ್ಲ ಅನ್ನೋ ಹಂಗಲ್ವಾ? ಸತ್ಯನಾ? ಶಕ್ಯ ಅಂತ ಅಲ್ಲಿ 3 ಸಲ ಬಂದಿದೆ. ಶಕ್ಯ ಅಂತಿದ್ದೀರ. ಶಕ್ಯ ಅಂದ್ರೆ ಆಗೋ ಸಾಧ್ಯ ಅಂತ, ನಶಕ್ಯ ಅಂದ್ರೆ ಸಾಧ್ಯವಿಲ್ಲ ಅಂತ. ಶಕ್ಯ ಅಂದ್ರೆ ಸಾಧ್ಯ ಆಗತ್ತೆ ಅಂತ, ನಶಕ್ಯ ಅಂದ್ರೆ ಆಗೋಲ್ಲ, ಅಸಾಧ್ಯ ಅಂತ. ಅಸಾಧ್ಯ. ಶಕ್ಯ ಶಕ್ತೋ ಸಮರ್ಥನು. ಅಗ್ನಿಹೋತ್ರಾದಿಭಿಃ ಶ್ರೌತಾದಿಭಿಃ. ಯಜ್ಞಕ್ರಿಯಾಭಿಃ ಅಗ್ನಿಹೋತ್ರಾದಿಭಿಃ ಶ್ರೌತಾದಿಭಿಃ. ಅಗ್ನಿಹೋತ್ರ ಮುಂತಾದ ಶ್ರೌತ ಕರ್ಮದಿಂದಲೂ ಕೂಡ ಸಾಧ್ಯವಿಲ್ಲ. ದಿನ ಅಗ್ನಿಹೋತ್ರ ಮಾಡ್ತಾರೆ, ದಶಪೂರ್ಣಮಾಸ ಮಾಡ್ತಾರೆ, ಚಾತುರ್ಮಾಸ ಮಾಡು, ಸ್ವರ್ಗಕ್ಕೆ ಹೋಗ್ತೀಯ, ಶಿಲ್ಪ ನೋಡಕ್ಕಾಗಲ್ಲ. ನಾಪಿ ತಪೋಭಿಃ ಉಗ್ರೈಃ ಚಾಂದ್ರಾಯಣಾದಿಭಿಃ ಉಗ್ರೈಃ ಘೋರೈಃ. ನಾಪಿ ತಪೋಭಿಃ ಉಗ್ರೈಃ ಚಾಂದ್ರಾಯಣಾದಿಭಿಃ ಉಗ್ರೈಃ ಘೋರೈಃ. ಘೋರವಾದ ಉಗ್ರವಾದ ಚಾಂದ್ರಾಯಣ ಅಂದ್ರೆ ಅದು ಉಪವಾಸ ವ್ರತ. ಕೃಚ್ಛ ಚಾಂದ್ರಾಯಣ ಅಂತ 2 ಉಪವಾಸ. 12 ರಾತ್ರಿ ಉಪವಾಸಕ್ಕೆ ಕೃಚ್ಛ ಅಂತಾರೆ, ತಿಂಗಳು ಉಪವಾಸಕ್ಕೆ ಚಾಂದ್ರಾಯಣ ಅಂತಾರೆ. ಚಂದ್ರನ ಅಯನ, ಚಂದ್ರನ ಒಂದು ತಿಂಗಳಿಗೆ ಉತ್ತರ ದಕ್ಷಿಣ 2 ಮಾಡ್ಬಿಡ್ತಾನೆ ಚಂದ್ರ. ಯಾಮಜ್ಜ ಚಾಂದ್ರಾಯಣ, ಪಿಪೀಲಿಕಾ ಚಾಂದ್ರಾಯಣ ಅಂತ, ಅದು 2 ತರಹದಲ್ಲಿ. ಗೋಧಿ ಕಾಳಂತೆ ಆರಂಭ ಮಾಡಿ ಮಧ್ಯದಲ್ಲಿ ಹೆಚ್ಚು ಮಾಡಿ ಮತ್ತೆ ಕಮ್ಮಿ ಮಾಡ್ತಾ ಹೋಗೋದು. ಪಿಪೀಲಿಕಾಲ ಮುಂಚೆ ಹೆಚ್ಚು, ಆಮೇಲೆ ಕಮ್ಮಿ, ಆಮೇಲೆ ಹೆಚ್ಚು, ಆಮೇಲೆ ಕಮ್ಮಿ, ಆಮೇಲೆ ಹೆಚ್ಚು, ಹೀಗೆ ಮಾಡೋದು. 3 ತರದ್ದು. ಇನ್ನು ಪ್ರತಿಪತ್ತಿ 1 ತುತ್ತು ಅಮಾವಾಸ್ಯೆ ಉಪವಾಸ, ಹಾಗೊಂದು ಕ್ರಮ. ಹೆಚ್ಚು ಮಾಡಿದ್ರೆ ಪೂರ್ಣಿಮೆಗೆ ಹೆಚ್ಚು ಮಾಡ್ಕೊಂಡು ಮತ್ತೆ ಆ ಕೃಷ್ಣ ಪಕ್ಷ ಬರೋದು. ಘೋರವಾದ ದೇಹವನ್ನ ದಂಡನೆ ಮಾಡುವ, ಪಳಗಿಸುವಂತಹ ಕೃಚ್ಛ ಚಾಂದ್ರಾಯಣಾದಿ ತಪಸ್ಸುಗಳಿಂದಲೂ ಕೂಡ ಈ ವಿಶ್ವರೂಪಧರನಾದ ನಾರಾಯಣನನ್ನ ವಿಶ್ವರೂಪ ರೂಪದಿಂದ ನೋಡಕ್ಕಾಗಲ್ಲ. ನಾರಾಯಣ ನೋಡ್ಬಿಟ್ಟ ಧ್ರುವ ನೋಡ್ದ, ಅನೇಕ ಋಷಿಗಳು ಭಾಗವತ ಕಥೆ ಬಂದು ಪ್ರತ್ಯಕ್ಷನಾದ ಅಂತ ಉಂಟು. ವಿಶ್ವರೂಪವನ್ನು ನೋಡಕ್ ಮಾತ್ರ ಬೇರೆ ಆಗಲ್ಲ. ಏವಂ ಯಥಾದರ್ಶಿತಂ ವಿಶ್ವರೂಪಂ ಯಸ್ಯ ಸೋಹಂ ಏವಂ ರೂಪಃ. ಏವಂ ರೂಪಃ ಯಥಾದರ್ಶಿತಂ ವಿಶ್ವರೂಪಂ ಯಸ್ಯ ಸೋಹಂ ಏವಂ ರೂಪಃ. ಏವಂ ರೂಪನು ಅಂದ್ರೆ ಯಾವ ರೀತಿ ವಿಶ್ವರೂಪವನ್ನು ತೋರಿಸಿದನೋ ಆ ನಾನು ಏವಂ ರೂಪನು. ವಿಶ್ವರೂಪವನ್ನು ತೋರಿಸಿದಂಥವನಾದ ಆ ನಾನು ಇವುಗಳಿಂದ ನೋಡಕ್ಕಾಗದವನು, ಶಕ್ಯನಲ್ಲ, ಸಾಧ್ಯವಿಲ್ಲ. ನ ಶಕ್ಯ ಅಂತ. ಶಕ್ಯ ಅಂದ್ರೆ ಸಾಧ್ಯ ಅಂತ, ನ ಶಕ್ಯ ಅಂದ್ರೆ ಅಸಾಧ್ಯ ಅಂತ. ನ ಶಕ್ಯ ಅಹಂ ನೃಲೋಕೆ. ನ ಶಕ್ಯಃ ಅಹಂ ನೃಲೋಕೆ. ಮನುಷ್ಯಲೋಕೆ ದ್ರಷ್ಟುಂ. ಮನುಷ್ಯಲೋಕೆ ದ್ರಷ್ಟುಂ. ತದನ್ಯೇನ ತತ್ವನ್ಯೇನ ಕುರು ಪ್ರವೀರ. ತದನ್ಯೇನ ತತ್ವನ್ಯೇನ ಕುರು ಪ್ರವೀರ. ನ ಶಕ್ಯ ಅಂದ್ರೆ ಸಾಧ್ಯವಿಲ್ಲ ಅಂತ. ನಾನು ಮನುಷ್ಯ ಲೋಕದಲ್ಲಿ ನಿನ್ನನ್ನು ಬಿಟ್ಟು ನಿನಗಿಂತ ಬೇರೆ ಇನ್ಯಾವನಿಂದಲೂ ಕೂಡ ಈ ರೀತಿ ನೋಡೋದಕ್ಕೆ ಸಾಧ್ಯವಿಲ್ಲ, ನೋಡೋಕ್ ಆಗೋದಿಲ್ಲ. ಎಷ್ಟೇ ಚೆಪ್ಪಲಾಗ ಹೊಡೆದ್ರು ಕೂಡ ಧರ್ಮರಾಜನಿಗೂ ಇಲ್ಲ ಕಣ್ರಿ ಅಯೋಗ. ಆಶ್ಚರ್ಯ, ಅದು ಬಹಳ ಏಕದೇಶ ಇದಲ್ಲ. ಅಕ್ಷಯ್ಯಂ ಹಂತಾರಂ ಜಾನೇತ್ವ ಮಧು ಅಲ್ಲಿ ಹೇಳದವರು. ಯಶೋದೇವಿ ತೋರಿಸಿದ್ದಲ್ಲ ಬಾಯಲ್ಲೇ, ಇದು ಮಾತ್ರ ಭಯಂಕರ. ಅರ್ಜುನ ತೋರಿಸಿದ್ ಮಾತ್ರ 55 ಶ್ಲೋಕ. ಅದಪ್ಪ ವರ್ಣನೆಯಿಂದ ಸ್ವಲ್ಪ ಅಲ್ಲ. ಇವಾಗ ಭಗವಂತ ಸಮಾಧಾನ ಮಾಡ್ತಾ ಇದ್ದಾನೆ. ಮಾತೆ ವ್ಯಥಾಃ ಮಾಚ ವಿಮೂಢ ಭಾವಃ. ದೃಷ್ಟ್ವಾ ರೂಪಂ ಘೋರಮೀದಂ ಮಮೇದಂ. ಪ್ರೀತಮನಃ ಪುನಸ್ತ್ವಂ. ತದೇವ ಮೇ ರೂಪಮಿದಂ ಪ್ರಪಶ್ಯ. ಪ್ರೀತಮನಃ ಪುನಸ್ತ್ವಂ ತದೇವ ಮೇ ರೂಪಮಿದಂ ಪ್ರಪಶ್ಯ. ಮಾ ತೇ ಯಥಾಃ ಮಾ ಚ ವಿಮೂಢಭಾವಃ ದೃಷ್ಟ್ವಾ ರೂಪಂ ಘೋರಂ ಘೋರಂ. ವ್ಯಥಾಃ ವಿಸರ್ಗ ಇಲ್ಲ, ಯಥಾಃ ಇಲ್ಲ, ವ್ಯಥಾ. ಮಾ ತೇ ಯಥಾ ಮಾ ಚ ವಿಮೂಢಭಾವಃ ದೃಷ್ಟ್ವಾ ರೂಪಂ ಘೋರಂ ಈದೃಕ್ ಮಮ ಇದಂ ಯಪೇತಭೀಃ. ಈದೃಕ್ ಮಮ ಈದೃಂಗ್ ಮಮ ಯಾವ ಸಂದೆ? ಈದೃಕ್ ಮಮ ಈದೃಂಗ್ ಮಮ
ಅನುಸ್ವಾರ ಸಂಧಿ. ಯಾರೋ ಅನುನಾಸಿಕೆ ಅನುನಾಸಿಕೋ ಅನುನಾಸಿಕ ಸಂಧಿ. ಅನುಸ್ವಾರ ಅಲ್ಲ, ಅನುನಾಸಿಕ, ಅನುನಾಸಿಕ ಸಂಧಿ. ಜಪೇತ ಭೀಹಿ ಪ್ರೀತಮನಾಹ ಪುನಃ ತ್ವಂ ತದ್ ಏವ ಮೇ ರೂಪಂ ಇದಂ ಪ್ರಪಶ್ಯ. ತೇ ವ್ಯಥಾ ಮಾಭೂತ್ ಅಂತ. ನಿನಗೆ ಹೆದರಿಕೆ ಬೇಡ ಕಣೋ, ಹೆದರ್ಕೋಬೇಡ, ಏನು ತಂದ್ಕೊಂಬೇಡ. ವಿಮೂಢ ಭಾವ, ಮೋಹಗೊಳ್ಳಬೇಡ. ಏನಪ್ಪ ನಾನು ದಿಮ್ಮೂಢನಾಗ್ಬಿಟ್ಟೆ, ಏನು ತೋರಿಸದೇ ಇದ್ದಂಗೆ ಆಗ್ಬಿಡ್ತು ಅಂತ ಆ ರೀತಿ ಅನ್ಕೋಬೇಡ, ಹೆದರ್ಕೋಬೇಡ, ಭ್ರಾಂತಗೊಳ್ಳಬೇಡ. ಈ ನನ್ನ ಘೋರವಾದ ಈ ನನ್ನ ರೂಪವನ್ನು ಕಂಡು ಈ ರೀತಿ ಗಲಿಬಿಲಿಗೊಳ್ಳಬೇಡ, ಆಶ್ಚರ್ಯಚಕಿತನಾಗಿ ಏನಪ್ಪ ಇದು ಅಂತೇಳಿ ಹೆದರಿಕೆ ಒಳಗಾಗಬೇಡ. ಭೀಹಿ ವ್ಯಪೇತ, ವ್ಯಪೇತ ಹೆದರಿಕೆಯನ್ನು ಬಿಟ್ಟವನಾಗಿ, ಪ್ರೀತಮನಃ ಪ್ರೀತವಾದ ಸಂತೋಷಗೊಂಡ ಮನಸ್ಸಿನವನಾಗಿ, ಪುನಃ ಮತ್ತೊಮ್ಮೆ ನೀನು ಆ ನನ್ನ ರೂಪವನ್ನೇ, ಮುಂಚಿನ ರೂಪವನ್ನೇ. ಯಾವ ರೂಪ? ಶರೀರ ರೂಪೇಣ ಚತುರ್ಭುಜೇನ. ವಸುದೇವನ ಮಗನಾದ ಕೃಷ್ಣ ರೂಪದಿಂದಲೇ ನನ್ನ ನೋಡಪ್ಪ, ನಾನು ನೋಡೋ, ಇಲ್ಲಿ ನಿಂತ್ಕೊಂಡಿದ್ದೀನಿ, ನೋಡೋ, ಇಲ್ಲೇ ಇದ್ದೀನಿ ಅಂತ. ನೋಡಿ ವಿಶ್ವರೂಪ ಇಲ್ಲೇ ಇಲ್ಲ ಕೃಷ್ಣ, ಮಾಯಾ, ಮಂಗಳಮಾಯ ಆಗ್ಬಿಡುದು ವಿಶ್ವರೂಪ. ತೋರ್ಸೋದಕ್ಕೂ ತಡ ಇಲ್ಲ, ಕುಸುಮಾನ ಮಾಡೋಕ್ಕೂ ತಡ ಇಲ್ಲ. ಒಂದು ಸೆಕೆಂಡ್ ಕುಸುಮಾನ ಮಾಡ್ಬಿಟ್ಟ, ಒಂದು ಸೆಕೆಂಡ್ ತೋರಿಸ್ದ, ಒಂದು ಸೆಕೆಂಡ್ ಇಲ್ಲೇ ಇಲ್ಲ, ಮಾಯ ಆಗ್ಬಿಡುದು. ಕೃಷ್ಣ ಇಲ್ಲಿ ವಿಶ್ವರೂಪ ಆಯ್ತು, ಆಯ್ತು. ಅದು ಕಿತ್ಕೊಂಡ್ಬಿಟ್ಟ, ಆ ದಿವ್ಯ ಚಕ್ಷುಸ್ಸನ್ನ ವಿಡ್ರಾ ಮಾಡ್ಕೊಂಡ್ಬಿಟ್ಟ, ಮಾಮೂಲು ಚಿಕ್ಕಣ್ಣಾಯ್ತು. ನಮ್ಮ ಹಾಗೆ ಲೋಕದಲ್ಲಿ ಹಸು ಜನ ಕರಿ ನೋಡುವಂತ ಸಾಮಾನ್ಯ ಕಣ್ಣು. ಮಾತೆ ಯಥಾ ಮಾಭೂತೆ ಭಯಂ, ಮಾತೆ ಯಥಾ ಮಾಭೂತೆ ಭಯಂ. ನಿನಗೆ ವ್ಯಸಿ ಆಗದಿರಲಿ, ನಿನಗೆ ಭಯವಾಗದೇ ಇರಲಿ, ಕೊಳ್ಳಬೇಡ. ಮಾಚ ವಿಮೂಢ ಭಾವ ವಿಮೂಢ ಚಿತ್ತದ, ಮಾಚ ವಿಮೂಢ ಭಾವ ವಿಮೂಢ ಚಿತ್ತದ. ನಿನಗೆ ಅಂಜಿಕೆ, ವಿಮೂಢ ಭಾವ ಅಂದ್ರೆ ಚಿತ್ತದಲ್ಲಿ ಮೋಹ, ಅದು ಉಂಟಾಗದಿರಲಿ, ಮೋಹವಾಗದಿರಲಿ. ಮೋಹನ ಅಂಬಿಗ್ಯುಟಿ, ಗೊಂದಲ, ಅದು ಮಾಡ್ಕೋಬೇಡ, ಗೊಂದಲ ಹೊಂದಬೇಡ. ದೃಷ್ಟ ಉಪಲಭ್ಯ ರೂಪಂ ಘೋರಂ, ದೃಷ್ಟ ಉಪಲಭ್ಯ ರೂಪಂ ಘೋರಂ. ಈದೃಗ ಯಥಾದರ್ಶಿತಂ, ಈದೃಗ ಯಥಾದರ್ಶಿತಂ. ಮಮ ಇದಂ, ಮಮ ಇದಂ. ಈ ನನ್ನ ಘೋರವಾದ ಮೇಲೆ ತೋರಿಸಿದ್ದಾಗಿರುವ ವಿಶ್ವರೂಪವನ್ನ ಕಂಡವನಾಗಿ ನೀನು ಹೆದರುಗೊಳ್ಳುವುದು, ಮೋಹಗೊಳ್ಳುವುದು ಅಂತೇಳಿ ಈ ರೀತಿ ಆಗಬೇಡ. ಈ ರೀತಿ ಎಲ್ಲ ಸಿಕ್ಕಾಕೋಬೇಡ, ಪಕ್ಕಾಗಬೇಡ, ಧೈರ್ಯವಾಗಿರು, ಏನು ಆಗಿಲ್ಲ. ಜಪೇತ ಭೀಹಿ ವಿಗತ ಭಯ ಪ್ರೀತಮನಾಶ್ಚ ಸನ್, ಪ್ರೀತಮನಾಶ್ಚ ಸನ್ ಪುನಃ ಭೂಯಃ, ಪುನಃ ಭೂಯಃ. ತ್ವಂ ತದೇವ ಚತುರ್ಭುಜಂ, ತ್ವಂ ತದೇವ ಚತುರ್ಭುಜಂ ರೂಪಂ ರೂಪಂ ಶಂಖಚಕ್ರ ಗದಾಧರಂ, ಶಂಖಚಕ್ರ ಗದಾಧರಂ. ತವ ಇಷ್ಟಂ ರೂಪಂ ಇದಂ ಪ್ರಪಶ್ಯ. ತವ ಇಷ್ಟಂ ರೂಪಂ ಇದಂ ಪ್ರಪಶ್ಯ. ಶಂಖಚಕ್ರ ಗದಾ ಮೂರೇ ಹೇಳ್ಬಿಟ್ಟು ಚತುರ್ಭುಜ. ಹೆದರಿಕೆಯನ್ನು ಬಿಟ್ಟವನಾಗಿ, ಸಂತೋಷಗೊಂಡ ಮನಸ್ಸಿನವನಾಗಿ, ಮತ್ತೊಮ್ಮೆ ಹಿಂದೆ ನೋಡಿದೆಯಲ್ಲ ಕೃಷ್ಣ ರೂಪವನ್ನ, ಆ ಕೃಷ್ಣ ರೂಪವನ್ನೇ ಶಂಖಚಕ್ರ ಗದಾಧರನಾಗಿರುವ ಆ ಕೃಷ್ಣ ರೂಪವನ್ನು ಕಾಣುವ ನಾವು, ನೋಡುವ ನಾವು. ನಮಗೂ ಸಹ ತೋರಿಸ್ಬಾರ್ದಮ್ಮ ಕೃಷ್ಣ ರೂಪವನ್ನ, ಬರಬಾರ್ದ. ಭಯ ಅವನಿಗೆ, ಹಿಡ್ಕೊಂಡ್ಬಿಡ್ತೀವಿ ಅಂತ, ಅದಕ್ಕೆ ಬರಲ್ಲ ಅವನು. ಎಲ್ಲಿ ಹಿಡ್ಕೊಂಡ್ಬಿಡ್ತಾರೋ ಇವನು, ಬಿಡಲ್ವನು ಅಂತ ಹೇಳ್ಬಿಡ್ರು. ನೋಡಪ್ಪ ಹಂಗ ಅನ್ಕೋಬೇಡ, ಹೆದರ್ಕೋಬೇಡ, ಬಿಟ್ಟು ಬಿಡ್ತೀವಿ. ಒಂದ್ಸಲ ಬಂದು ಹೋಗಿ ಒಂದು ಅರ್ಧ ಗಂಟೆ ಕೂತ್ಕೊಂಡು ನಿನ್ನ ಕೈಯನ್ನು ತಲೆ ಮೇಲೆ ಒಂದ್ಸಲ ಕೈ ಇಟ್ಬಿಟ್ಟು ಹೋಗು ಅಷ್ಟೇ. ನಾನು ಕೇಳ್ಕೊಳ್ಳೋದು ಏನಿಲ್ಲ. ಒಂದ್ಸಲ ನಿನ್ನ ಪದ್ಮಕರವನ್ನ ನನ್ನ ತಲೆ ಮೇಲೆ ಇಟ್ಬಿಟ್ಟು ಒಂದ್ಸಲ ಅನುಗ್ರಹ ಮಾಡಿ ಹೋಗು. ಭಯ ನಾನು ನೋಡಿದ್ನಲ್ಲ, ಬಹಳ ಹೆದರ್ಕೊಂಡ್ಬಿಟ್ಟಿದ್ದಾನೆ. ಅಯ್ಯೋ ಹೋಗ್ಬಿಟ್ರೆ ಬಿಡಲ್ಲ ಇವರು, ಏನ್ ಮಾಡಿದ್ರು ಬರ್ತಾ ಇಲ್ಲ. ಪ್ರೀತಮನಾಷ್ಟಸನ್ ಆಯ್ತಲ್ಲ, ಪ್ರೀತ ಮನಸ್ಕನಾದವನಾಗಿ ಮತ್ತೊಮ್ಮೆ ಆ ಚತುರ್ಭುಜ ರೂಪದವನಾದ ಶಂಖಚಕ್ರ ಗದಾಪಾಣಿಯಾಗಿರುವ ನಿನ್ನ ಇಷ್ಟ ರೂಪವನ್ನು ನೋಡುವನಾಗು, ಕಾಣುವನಾಗು. ನೋಡಪ್ಪ ನಿಂತ್ಕೊಂಡೇ ಬಿಟ್ಟ. ಸಂಜೆ ಇವಾಗ ಏನಾಯ್ತು, ಸಂಜೆ ಇಲ್ಲಿ ಹೇಳ್ತಿದ್ದಾನೆ ಧೃತರಾಷ್ಟ್ರಕ್ಕೆ, ಕುರುಡಪ್ಪನಿಗೆ ಮೆರವಣಿಗೆ ಮಾಡ್ತಾ ಇದ್ದಾನೆ. ವರ್ಣನೆ ಮಾಡ್ಬೇಕಲ್ಲ, ಮುಂದೆ ಏನ್ ಕಥೆ ಆಯ್ತಪ್ಪ ಅಂತ ಕೇಳಿದ್ರೆ,
ಹೇಳ್ತಾರೆ ಸಂಜಯ ಉವಾಚ ಸಂಜಯ ಉವಾಚ ವಾಸುದೇವಸ್ತಥೋಕ್ತ್ವಾ ಯರ್ಜುನಂ ವಾಸುದೇವಸ್ತಥೋಕ್ತ್ವಾ ಸ್ವಕಂ ರೂಪಂ ದರ್ಶಯಾಮಾಸ ಭೂಯಃ ಸ್ವಕಂ ರೂಪಂ ದರ್ಶಯಾಮಾಸ ಭೂಯಃ ಆಶ್ವಾಸಯಾಮಾಸ ಚ ಭೀತಮೇನಂ ಆಶ್ವಾಸಯಾಮಾಸ ಚ ಭೀತಮೇನಂ ಭೂತ್ವಾ ಪುನಃ ಸೌಮ್ಯ ವಪುರ್ಮಹಾತ್ಮಾ ಭೂತ್ವಾ ಪುನಃ ಸೌಮ್ಯ ವಪುರ್ಮಹಾತ್ಮಾ ಸಂಜಯ ಉವಾಚ ಇತ್ಯರ್ಜುನಂ ವಾಸುದೇವಸ್ತಥೋಕ್ತ್ವಾ ಸ್ವಕಂ ರೂಪಂ ದರ್ಶಯಾಮಾಸ ಭೂಯಃ ಆಶ್ವಾಸಯಾಮಾಸ ಚ ಭೀತಮೇನಂ ಭೂತ್ವಾ ಪುನಃ ಸೌಮ್ಯ ವಪುರ್ಮಹಾತ್ಮಾ ಇತಿ ಅರ್ಜುನಂ ಯಾವ ಸಂಧೆ ಸಂಧಿ ಹಾ ವಾಸುದೇವಃ ತಥಾ ತ್ವಾ ಯಾವ ಸಂಧೆ ಆ ಸ್ವಕಂ ರೂಪಂ ದರ್ಶಯಾಮಾಸ ಭೂಯಃ ಆಶ್ವಾಸಯಾಮಾಸ ಚ ಭೀತಮೇನಂ ಭೀತಂ ಭೀತಂ ಏನಂ ಭೂತ್ವಾ ಪುನಃ ಸೌಮ್ಯವಪುಃ ಮಹಾತ್ಮಾ. ಈ ರೀತಿ ಪ್ರಕಾರಾರ್ಥ ಇದೆ. ಈ ಪ್ರಕಾರವಾಗಿ ವಾಸುದೇವನು ಅರ್ಜುನಂ ತಥಾ ಅರ್ಜುನಿಗೆ ಆ ರೀತಿ ಹೇಳಿ ಹೆದರ್ಕೋಬೇಡ ಕಣೋ, ಮೋಹಗೊಳ್ಬೇಡ ಕಣೋ, ಏನು ಆಗಿಲ್ಲ ಕಣೋ ಅರ್ಜುನ, ಯಾಕೆ ನಿನ್ ಪ್ರೀತಿಗಾಗಿ ನಿಂಗೆ ಅನುಗ್ರಹವಾಗಲಿ ತೋರಿಸಿದ್ದಷ್ಟೇ ಅಂದ್ಬಿಟ್ಟು ಮತ್ತೆ ಸ್ವಕಂ ರೂಪಂ ಭೂಯಹನ ಮತ್ತೆ ತನ್ನದಾದ ಕೃಷ್ಣನ ರೂಪವನ್ನೇ ತೋರಿಸ್ಬಿಟ್ಟ. ಕೃಷ್ಣ ರೂಪ ನಿಂತ್ಕೊಂಡ್ಬಿಟ್ಟ, ನೋಡ್ತಾನೆ ನಗ್ನಗ್ತಾ ಕೃಷ್ಣ ರೂಪ, ಎಲ್ಲೂ ವಿಶ್ವ ಇಲ್ಲ, ಹೀಗೆ ನೋಡ್ತಾರೆ, ಎಲ್ಲೂ ಇಲ್ಲ ವಿಶ್ವರೂಪ, ಹಾಗೆ ಮಾಯಾ ಮಂಗಳಮಾಯ ಎಲ್ಲಿ ತೋರಿಸ್ದೆ ಏನು, ಹೆಂಗ್ ತೋರಿಸ್ದೆ ಮತ್ತೆ ಕೇಳ್ಬೇಡ, ಅದಲ್ಲ ನನ್ನ ನೋಡು ಸಾಕು. ಮತ್ತೆ ಆ ಕೃಷ್ಣ ರೂಪವನ್ನೇ ನೋಡ್ಬಿಟ್ಟ, ಆಶ್ವಾಸ ಆಮೇಲೆ ಸಮಾಧಾನ ಮಾಡದ್ದ. ಭೀತಂ ಏನು ಎದುರುಗೊಂಡಂತ ಇವನಿಗೆ ಇನ್ನು ಕೈಕಾಲು ತರ್ತ ನಡುತ್ತಾನೆ ಇದೆ, ತೊದು ನುಡಿ ಆಗ್ತಾನೆ ಇದೆ, ಧೈರ್ಯ ಬಂದೇ ಇಲ್ಲ. ಸಮಾಧಾನ ಮಾಡ್ತಾನೆ, ಹೆದರ್ಕೋಬೇಡಪ್ಪ, ಏನೂ ಆಗಿಲ್ಲ, ಯಾಕೆ ಹೆದರ್ಕೋತೀಯ ಅಂತ ಹೇಳ್ಬಿಟ್ಟು ಪ್ರೀತಿಯಿಂದ ಸಮಾಧಾನದಿಂದ ಸಮಾಧಾನಗೊಳಿಸಿ ಸೌಮ್ಯವಪು ಭೂತ್ವ ಸೌಮ್ಯವಪುವಾದವನಾಗಿ ಮಹಾತ್ಮನಾದ ಪರಮಾತ್ಮನು ಸೌಮ್ಯವಪುವಾಗಿ ಅವನನ್ನು ಸಮಾಧಾನಗೊಳಿಸ್ದ ಅಂತ ಹಿಂದೆ ಕನ್ಮೆಯ. ಸೌಮ್ಯ ಕೃಷ್ಣ ಒಳ್ಳೆ ನಗನಗುತ್ತಾ ಇರುವಂತಹ ಕಿಶೋರ ರೂಪ, ಇಷ್ಟು ಸುಂದರ, ಅಯ್ಯೋ ಪುಂಸಾಮೋಹನ ರೂಪ, ಸಾಕ್ಷಾನ್ ಮನ್ಮಥ ಮನ್ಮಥರಿಗೂ ಮನ್ಮಥ ಅಂಥ ಮಹಾನುಭಾವ. ಅವನು ಬಂದು ಅನ್ಕೊಂಡ್ಮೇಲೆ ಅಯ್ಯೋ ಎರಡು ಕಣ್ಣು ಸಾಲುವ ನೋಡೋಕೆ ಆ ರೂಪವನ್ನ, ದಿವ್ಯ ರೂಪ ಅದು. ಆ ರೂಪವನ್ನು ನೋಡಿ ಆಯ್ತಾ ಸಜ್ಜಯ್ಯ ಕೃಷ್ಣ ನನ್ನ ಪಾಲು ನಮ್ಮವನಾದ ಅಂತ ಜೊತೆಲಿದ್ದು ಸಾಕು, ಎಲ್ಲ ಭಯವು ಹೋಗುತ್ತೆ. ಇತ್ಯೇವಂ ಅರ್ಜುನಂ ವಾಸುದೇವಃ ತಥಾಭೂತಂ ಇತ್ಯೇನಂ ಅರ್ಜುನಂ ವಾಸುದೇವಃ ತಥಾಭೂತಂ ವಚನಂ ಉಕ್ತ್ವಾ ಸ್ವಕಂ ವಸುದೇವ ಗೃಹೇ ಜಾತಂ ಸ್ವಕಂ ವಸುದೇವ ಗೃಹೇ ಜಾತಂ ಕಾರಾಗೃಹೇ. ಶಂಕರಾಚಾರ್ಯರು ಜೈಲಲ್ಲಿ ಹುಟ್ಟಿದ್ದು ಅಂತ ಒಪ್ಕೊಂಡೇ ಇಲ್ಲಪ್ಪ, ಕಾರಾಗೃಹದಲ್ಲಿ ಹುಟ್ಟಿದ್ದು ಅಂತ ಭಾಗವತಲ್ಲಿದೆ. ಜೈಲಲ್ಲಿ ಇಲ್ಲಿ ವಸುದೇವನ ಮನೇಲಿ ಹುಟ್ಟಿದ್ದು ಅಂತ ಬರೀತಾರೆ. ಯಾಕೋಪ್ಪ ಶಂಕರಾಚಾರ್ಯ ಕಾಲದಲ್ಲಿ ಆ ಭಾಗವತ ಇರ್ಲಿಲ್ಲ ಅಂತ ಕಾಣುತ್ತೆ ಅಲ್ವಾ. ವಸುದೇವ ಗೃಹೇ ರೂಪಂ ದರ್ಶಯಾಮಾಸ ದರ್ಶಿತವಾನ್ ಭೂಯಃ ಪುನಃ. ಈ ರೀತಿಯಾಗಿ ಅರ್ಜುನನ್ನ ವಾಸುದೇವನು ಆ ರೀತಿ ಹೆದರುಕೊಂಡಂತ ಅರ್ಜುನ ನೋಡಿ ಸಮಾಧಾನಗೊಳಿಸಿ ಮತ್ತೆ ತನ್ನ ರೂಪವನ್ನ ಅಂದ್ರೆ ವಸುದೇವನ ಮನೆಯಲ್ಲಿ ಹುಟ್ಟಿದಂತ ತನ್ನ ರೂಪ. ಅಲ್ಲಿ ಹೆಂಗಸು ತಾಯಿ ಮನೆ ಅವ್ರ ಮನೆಯಲ್ಲ ಹುಟ್ಟೋದು, ಅಜ್ಜ ಆ ಮನೆ ತಾಯಿ ತಂದೆ ಮನೆ ಹುಟ್ಟೋದಪ್ಪ. ಬಹುಶಃ ಇಲ್ಲೇ ಬಂದಿರ್ಬೇಕು, ಇಲ್ಲೇ ಹುಟ್ಟೋದು. ವಸುದೇವನ ಮನೆಯಲ್ಲಿ ಬಹುಶಃ ಮುಂಚೆ 4-5 ಅಲ್ಲಿ ಹಾಗಿತ್ತು. ಇನ್ನು ವರ್ಷ ಎಷ್ಟು ಪ್ರಾಂತರ ಮಾಡಕ್ಕಾಗತ್ತೆ ನಿಮ್ಮ ಅಲ್ವಾ. 1-2 ಮಾಡ್ತಾರೆ, 7-8 ಮಾಡುದು ಯಾರು ಮಾಡ್ತಾರೆ? ಹೋಗು ಅಲ್ಲೇ ಮಾಡ್ಕೋ. ವಸುದೇವನ ಮನೆಯಲ್ಲಿ ಹುಟ್ಟಿದಂತಹ ಆ ಚತುರ್ಭುಜ ರೂಪವನ್ನ ಪರಮಾತ್ಮ ತೋರಿಸ್ತಾ. ವಸುದೇವನ ಮನೆಯಲ್ಲಿ ಅಂದ್ರೆ ವಸುದೇವನ ವಂಶದಲ್ಲಿ ಅನ್ನೋ ಅರ್ಥದಲ್ಲಿ ಅಲ್ಲ, ಮನೆ ವಂಶ ಆಗಲ್ಲಮ್ಮ. ನಾವೀಗ ಆಡು ಮಾತಲ್ಲೂ ಅದ್ ಹೇಳ್ತೀವಲ್ವಾ ಗುರುಗಳೇ, ಎಷ್ಟೋ ಸತಿ ಯಾರ ಮನೆ ಮಗು ನೀನು ಅಂತ. ಯಾರ ಮನೆ ಅಂತಂದ್ರೆ ಯಾರ ಮಗು ಅಂತ ಹೇಳ್ಬೇರೆ, ಯಾರ ಮನೆ ಮಗು ಅಂತ ಹೇಳೋ ಹಂಗೆ ಯಾರ ಮನೆಯಲ್ಲಿ ಹುಟ್ಟದವ್ ನೀವನು ಅಂದ್ರೆ ವಸುದೇವನ್ ಮನೆಯಲ್ಲಿ ಹುಟ್ಟದವನು ಅನ್ನೋ ಅರ್ಥ. ಸಂಕೋಚ ಮಾಡ್ಬಿಡ್ತೀರಾ? ಅಲ್ಲ, ಅರ್ಥ ತಗೋಬೇಕಾದ್ದೆ ಹಂಗೆ.
ಯಾಕೆ ಬಸವ ಮನೇಲೆ ಹುಟ್ಟಿರ್ಲಿ, ಯಾಕೆ ಹುಟ್ಟು ನಿಂಗೇನ್ ತೊಂದ್ರೆ? ಅದು ಹುಟ್ಟಿದ ಮನೆ ಅಂದ್ರೆ ಇಂಥ ಪ್ಲೇಸು ಅಂತ ಹೇಳ್ತಿಲ್ಲ, ಇಂಥ ವಂಶ ಅನ್ನೋ ಅರ್ಥದಲ್ಲೇ ಹೇಳ್ತಾ ಇರೋದು. ಸರಿಮ್ಮ, ಅವನ ಮೇಲೆ ಹುಟ್ಟಿದ್ದು ಏನ್ ನಿಮ್ ತೊಂದ್ರೆ ಏನಾಗತ್ತೆ ಅಂದ್ರೆ? ತೊಂದ್ರೆ ಏನು ಇಲ್ಲ, ಎಲ್ಲಿ ಹುಟ್ಟಿದ್ರು ತೊಂದ್ರೆ ಇಲ್ಲ. ಹುಟ್ಟದೇ ಇರೋವನಿಗೆ ಹುಟ್ಟನ್ನ ಹುಟ್ಟಿಸ್ಬಿಟ್ಟು ನಾವು ತೊಂದ್ರೆ ಜಾತ ಇವ ಅಲ್ಲೇ ಬಸವ ಮನೆಯಲ್ಲಿ ಹುಟ್ಟಿದಂತಹ ಆ ಚತುರ್ಭುಜ ರೂಪವನ್ನೇ ನನಗೆ ತೋರಿಸಿದ ಅವನು. ತೋರಿಸುವುದಿಲ್ಲ ಇವಾಗ, ತೋರಿಸ್ಬಿಟ್ಟ ಪರಮಾತ್ಮ. ತೋರಿಸ್ಬಿಟ್ಟು ಆಶ್ವಾಸಯಾಮಾಸ ಚ ಆಶ್ವಾಸಯಾಮಾಸ ಚ ಆಶ್ವಾಸಿತವಾಂಶ್ಚ ಆಶ್ವಾಸಿತವಾಂಶ್ಚ ಗೀತಮೇನಂ ಭೂತ್ವಾ ಪುನಃ ಗೀತಮೇನಂ ಭೂತ್ವಾ ಪುನಃ ಪ್ರಸನ್ನದೇಹಃ ಮಹಾತ್ಮ ಸೌಮ್ಯವವೋ ಪ್ರಸನ್ನದೇಹಃ ಮಹಾತ್ಮ. ಸಮಾಧಾನವನ್ನು ಕೂಡ ಮಾಡ್ದ. ಆಶ್ವಾಸ ಬೆನ್ನು ತಟ್ಟಿದ, ತಲೆ ಸವರದ, ಒಂದ್ಸಲ ಆನಂದ ಮಾಡ್ಕೊಂಡ, ನೆತ್ತಿ ಮೂಸ್ದ. ಸರಿಯಾಗಿ ಧೈರ್ಯ ಬಂತು. ಕೃಷ್ಣ ಮುಟ್ಟಿದ ಮೇಲೆ ಇನ್ ಭಯ ಎಲ್ಲ ಹೋಯ್ತು. ಸೌಮ್ಯೋಪವಾಗಿ ಮತ್ತೆ ಸಮಾಧಾನ ನಗನಗ್ತಾ ಇರೋ ಮುಖದವನಾಗಿ ಆ ಮಹಾತ್ಮನು ಪರಮಾತ್ಮನು ಅರ್ಜುನ ಹತ್ರ ಪ್ರೀತಿಯಿಂದ ಮಾತಾಡಿಸ್ತಾ ಇದ್ದಾನೆ. ನೋಡೋ ಅರ್ಜುನ, ಹೆದರ್ಕೋಬೇಡ ಕಣ, ಏನೂ ಆಗಿಲ್ಲ ಕಣ, ನಾನ್ ನಿನ್ನ ಒಂದು ಅನುಗ್ರಹವಾಗಲಿ ದೃಷ್ಟಿ ತೋರಿಸಿದಟ್ಟೆ, ಏನು ಬೇಜಾರು ಮಾಡ್ಕೋಬೇಡ, ಹೆದರ್ಕೋಬೇಡ, ಗಾಬರಿ ಬಿಟ್ಕೋಬೇಡ ಕಣ, ಏನು ಆಗಿಲ್ಲ ಅಂತ ಹೇಳಿ ಪರಮಾತ್ಮ ಬೆನ್ನು ತಟ್ಟಿ ಸಮಾಧಾನ ಮಾಡಿ ಅರ್ಜುನ ಮಾಮೂಲು ಸ್ಟೇಟ್ ಕಂದ. ಗುರುಗಳೇ, ಕೃಷ್ಣ ಯಾವಾಗ್ಲೂ ಚತುರ್ಭುಜನಾಗಿ ಇರ್ತಾ ಇದ್ನಾ, ಎರಡು ಕೈಯಿಂದ ಇರ್ತಾ ಇದ್ನಾ? ನಾಲ್ಕೈ ಚತುರ್ಭುಜ, ಯಾವಾಗ್ಲೂ ನಾಲ್ಕೈನಾ? ಯಾವಾಗಲೂ. ಅಲ್ಲ, ಅವನು ಹುಟ್ಟಿದಾಗಿಂದ ದೊಡ್ಡವನಾಗಿ ನಾಲ್ಕೈಲೇ ಇರ್ತಿದ್ದ. ಹಬ್ಬಗಳು ನಾಲ್ಕೈಲೇ ಇದ್ದಿದ್ದ ಕೃಷ್ಣ, ಎರಡು ಕೈಲಿ ಇದ್ದೇ ಇಲ್ಲ, ಅವನು ಯಾವಾಗ್ಲೂ ಇರ್ಲಿಲ್ಲ. ಹೌದಾ? ಡೌಟ್ ಯಾಕೆ ನಿಮ್ಗೆ? ಅಲ್ಲ, ಇವಾಗ ಹಂಗಂದ್ರೆ ಚೆನ್ನಾಗ್ ಗೊತ್ತಾಗ್ಬಿಡುತ್ತಲ್ಲ ಜನರಿಗೆ, ದೇವ್ರು ಮನುಷ್ಯ ಅಲ್ಲ ಅಂತ. ಗೊತ್ತದು ಶಿಶುಪಾಲ ತಿಳ್ಕೊಳ್ಳಿಲ್ವಲ್ಲ, ಜಲಾಸಂಧ ಮಾಡ್ರಲ್ಲ. ಅದೇ ಡೌಟ್. ಇಲ್ಲ, ಆ ರಥದ ಹತ್ರ ಎಲ್ಲ ಎರಡ್ ಕೈಯೇ ತೋರಿಸ್ತಾರಲ್ಲ ಗುರುಗಳೇ, ಆ ರಥದ ಹತ್ರ ಎಲ್ಲ ಭಾಷೆದ ಆ ಬದಿ ಉದ್ರ ಕಾಲ ಇಲ್ಲ ಆಗಂತ ಗೋಪಿಕಾಗಿದ್ದು ಕುಣಿದಾರಲ್ಲ ಭಾಷೆ ಕುಣಿದಾರ. ನೋಡಕ್ ಹಾಕೋಡಕ್ ಕಾಣುತ್ತೆ ಅಂತ ಫೋಟೋದಲ್ಲಿ ಎರಡು ಕೈ ಮಾಡಿದ್ದಾರೆ. ನಾಲ್ಕು ಕೈ ಯಶೋದೆ ಕಟ್ಟಿದ್ ಎರಡೇ ಕೈ, ನಾಲ್ಕು ಕೈ ಎಲ್ಲ. ಇಲ್ಲಮ್ಮ, ಅಲ್ಲೂ ಭಾಗವತ ನಾಲ್ಕೈದೇ ಇದೆ, ಭಾಗವತಲ್ಲೂ ನಾಲ್ಕೈಯೇ ಇರೋದು. ಹೌದು, ನಾಲ್ಕೈಯೇ ಇರೋದು. ಅಲ್ಲ, ನನ್ಗೇನು ಜ್ಞಾಪಕ ಬಂತು ಅಂದ್ರೆ, ಅವನು ಹುಟ್ಟಿದಾಗ ಮಗು ವಸುದೇವನ್ಗೆ ನಾಲ್ಕು ಕೈಯಿಂದ ಒಂದ್ಸಲ ತೋರ್ಸ್ಬಿಟ್ಟು ಆಮೇಲೆ ವಾಪಸ್ ಮಗು ತರ ಆಗ್ಬಿಡ್ತಂತ. ಅದು ಅದು ದಿವ್ಯ ಜ್ಯೋತಿ ರೂಪವನ್ನು ತೋರಿಸಿ ಮಾತಾಡಿ ಎಲ್ಲ ಮಾಡಿದ್ನಲ್ಲ, ಅದನ್ನ ಉಪಸಂಹಾರ ಮಾಡ್ಕೊಂಡ. ನಾಲ್ಕೈದು ಉಪಸಂಹಾರ ಮಾಡ್ಕೊಂಡಿಲ್ಲ. ದಿವ್ಯ ಜ್ಯೋತಿ ರೂಪದಿಂದ ಮಾತಾಡಿ ಎಲ್ಲ ಮಾಡಿ ಅನುಗ್ರಹ ಮಾಡಿದ್ನಲ್ಲ, ಅದನ್ನೆಲ್ಲ ಅವನು ಅಡಗಿಸ್ಕೊಟ್ಟ ಅಷ್ಟೇ. ನಾಲ್ಕೈಯೇ ಉಲ್ಲೇಖ ಇದೆಯಾ ನಾಲ್ಕು ಕೈಯಲ್ಲಿ ಇದ್ದ ಅಂತ? ಹಾಗೆ ಇದೆ, ಮಹಾಭಾರತದಲ್ಲೂ ಹಾಗೆ ಇದೆ. ಎಷ್ಟು ಸುಂದರ. ಯಾಕಿಲ್ಲ? ಕೃಷ್ಣನ ಯಾವ ಫೋಟೋದಲ್ಲೂ ಇಲ್ಲ. ಫೋಟೋದವ್ರು ಸಿನಿಮಾ ತಾರೆ ಫೋಟೋ, ಸಿನಿಮಾ ತಾರೆ ಫೋಟೋ ಅದೆಲ್ಲ ಲೆಕ್ಕ ಇದೆ. ಫೋಟೋ ಎಲ್ಲ ಇದಲ್ಲ. ನಮ್ಮೂರು ಕೃಷ್ಣನ್ ನೋಡಿ, ಬೇಲೂರು ಎಲ್ಲ ನಾಲ್ಕಯ್ಯ, ನಮ್ಮ ನಕ್ಷಿಕೇಶ್ವರ ನಾಲ್ಕಯ್ಯ, ವಿಗ್ರಹಗಳೆಲ್ಲ ನಾಲ್ಕೈ ಇರುತ್ತೆ. ಮತ್ತೆ ವಿಗ್ರಹ ನಾಲ್ಕೈ, ಫೋಟೋ ಎರಡು ಕೈಯಾ? ನಾರಾಯಣ ರೂಪದಲ್ಲಿ ನಾಲ್ಕು ಕೈ, ಕೃಷ್ಣ ಅಂದಾಗ ಎರಡು ಕೈ. ಅಲ್ಲ, ಅವನು ಓಡಾಡೋದು ನಾಲ್ಕು ಕೈಯಿಂದ ಓಡಾಡ್ತಾ ಇದ್ದ. ಕಾಲಿಂದ ಎರಡು ಕಾಲಿಂದ ಓಡಾಡ್ತಾ ಇದ್ದ. ಎರಡು ಕಾಲು ನಾಲ್ಕು ಕೈ. ಕಾಲು ಎರಡ, ನಾಲ್ಕು ಕಾಲಿಲ್ಲ. ದ್ವಿಪದಾಂಬರಂ ತಮ್ಮಂದೇ ದ್ವಿಪದಾಂಬರಂ ಅಂತ ಹೇಳೋದು ಅವನ್ನ. ದ್ವಿಪದಾಂಬರ ಅವನು ಪುರುಷೋತ್ತಮ. ಎರಡು ಕೈ ಅವನು, ಎರಡು ಕಾಲು ನಾಲ್ಕು ಕೈ. ಆ ಪುಟ್ಟ ಕೃಷ್ಣ ಎಲ್ಲರೂ ಎರಡ್ ಕೈಯೇ ಇರುತ್ತಲ್ಲ ಗುರುಗಳೇ, ಅವ್ನ್ ಚೇಷ್ಟೆ ಮಾಡ್ತಾ ಇದ್ದ, ಎಲ್ಲಿ ನೋಡಿದ್ರು ಎರಡ್ ಕೈಯೇ ನೋಡಿರೋದು. ಅಮ್ಮ, ಇದರಲ್ಲಿ ಭಾರತದಲ್ಲಿ ಇನ್ನೊಂದು ಕಥೆ ಬರುತ್ತೆ. ಅವನಾಗಿ ಕೃಷ್ಣಾಗಿ ನಾಲ್ಕೈನ ಒಬ್ಬ ಇದ್ದಾನೆ, ನನ್ನನ್ನು ವಾಸುದೇವ ಅನ್ಕೊಳ್ತಾನೆ. ಅವನಲ್ಲ ಕೃಷ್ಣ ಅಲ್ಲ, ನಾನು ವಾಸುದೇವ ಅಂತ. ಆ ಕೃಷ್ಣ ಹೋಗಿ ಎರಡು ಕೈ ಕತ್ತಿಕೊಂಡು ಅವ್ನು ಸಾಯಿಸ್ತಾನೆ ಅವನ್ನ. ಅವನು ವಿಕಲಾಂಗ, ಅವನು
ಅವನಲ್ಲ ಅಂತ ಹೇಳ್ಬಿಟ್ಟು ಕೃಷ್ಣಗೂ ಅವನಿಗೂ ಯುದ್ಧ ಆಗತ್ತೆ. ಅವನೇ ಬರ್ತಾನೆ ಯುದ್ಧಕ್ಕೆ. ನೀನಲ್ಲ ನಾನು ಚತುರ್ಭುಜ, ನಂದು ಇದು ಅಂತ ಅವನು ವಿಕಲಾಂಗ ನಾಲ್ಕದೇ ಆಗ್ಬಿಡುತ್ತೆ. ಹೌದು ಹೌದು. ಈಗ ಶಿಶುಪಾಲನೆಲ್ಲ 4 ಕೈಯಲ್ಲಾದಾಗ ಅದು ತೀರಾ ಬೇಜಾರ್ ಮಾಡ್ಕೊಂಡ್ಬಿಡ್ತಾರೆ. ವಿಕೃತವಾಗಿದೆ. ಯಾರು ಬೇಜಾರ್ ಮಾಡ್ಕೊತಾರೆ? ತಾಯಿ ತಂದೆ ಎಲ್ಲ ಇಲ್ಲಪ್ಪ. ಅದಕ್ಕೆ ಆಕಾಶವಾಣಿ ಬರೋದು ಅವನು ಯಾರ ತೊಡೆ ಮೇಲೆ ಇದ್ ಮಾಡ್ತಾನೋ 3ನೇ ಕಣ್ಣು ಯಾರ ಕೈ ಎಲ್ಲ ಪಟ್ ತುಂಬಾ ಇರುತ್ತೆ. ಬರೀ ಕಾಲ ಸಟ ಬಿಡುತ್ತೆ ನನಗೆ, ಬರೀ ಕೈಯಲ್ಲ. ಮನುಷ್ಯರಲ್ಲಿ ಹಿಂಗ್ ನೋಡಿ ನೋಡಿ ಅಭ್ಯಾಸ ಆಗಿರುತ್ತಲ್ಲ, 4 ಕೈ ನೋಡ್ಬಿಟ್ರೆ. ಕೃಷ್ಣನ್ ಹಂಗಿಲ್ಲಪ್ಪ. ಕೃಷ್ಣ ಇಲ್ಲಪ್ಪ, ಯಾವಾಗ ಇದೆಯಲ್ಲ ಚೇದೀವ ರೂಪೇಣ ಚತುರ್ಭುಜೇನ. ಸೌಮ್ಯ ಉಪವಾದನಾಗಿ ಪ್ರಸನ್ನನಾಗಿ ಪರಮಾತ್ಮ ಅರ್ಜುನಿಗೆ ಸಮಾಧಾನ ಮಾಡ್ದ. ನಾಳೆ ಮುಂದೆ ಕೇಳೋಣ.